ಹೆಂಡತಿ ಮಹಾಲಕ್ಷ್ಮಿ ಆಗಿರ್ತಾಳೆ. ಖುಷಿ ಆಗಲ್ವೇನಮ್ಮ? ಹೌದು. ನಿನ್ಗೆ ಯಾವ ಬೇಕು, ಯಾವ ಸ್ವೀಟ್ ಬೇಕು ಅಂದ್ರೆ ಅಯ್ಯೋ ಅಯ್ಯೋ ಎಲ್ಲ ಹಿಮಾಲಯ ಪರ್ವತನೇ ಸಿಕ್ಬಿಡ್ತಾವ ಕೈಗೆ. ಎಂಥ ಗಂಡ ಸಿಕ್ಕದ ನಂಗೆ, ಏನ್ ಮಹಾಲಕ್ಷ್ಮಿ ಆಗಲ್ವಾ ಇಲ್ವಾ? ಎಷ್ಟು ಜನ ಹೂ ತಗೊಂಡೋಗಿ ಕೊಡಬೇಕು ಅಂತ ಜ್ಞಾನ ಇರುತ್ತೆ, ಅಪ್ರಾಣೇ ಇಲ್ಲ. ಈ ಮದುವೆ ಮಾಡುವಾಗ ಇವೆಲ್ಲ ಕೂರಿಸ್ಬಿಟ್ಟು ಕೋಚಿಂಗ್ ಕೊಡಬೇಕು. ಎಲ್ಲದೆ ಕೋಚಿಂಗ್ ಕ್ಲಾಸ್ ಇಲ್ವಲ್ಲ ನಮ್ಮ ದೇಶದಲ್ಲಿ. ಸುಮ್ಮನೆ ಹೆಂಡತಿ ಚೆನ್ನಾಗವಳೆ, ಗಂಡ ಚೆನ್ನಾಗವನೆ, ಚೆನ್ನಾಗವ್ರೆ ಅಂತೀರಾ, ಆಮೇಲೆ ನೋಡಿದ್ರೆ ಏನೂ ಚೆನ್ನಾಗಿಲ್ಲ ಅಂತೀರಾ. ಚೆನ್ನಾಗಿರೋದಕ್ಕೆ ನೋಡಿ ಮಾಡ್ಕೊಂಡಿದ್ದು ಅಲ್ವೇನಮ್ಮ? ಆಮೇಲೆ ಚೆನ್ನಾಗಿಲ್ಲ, ಯಾಕಾಯ್ತು? ಸರಿಯಾಗಿ ನೋಡ್ಕೋತಾ ಇಲ್ಲ. ಸರಿಯಾಗಿ ನೋಡ್ಕೋತಾ ಇಲ್ಲ ಅಂದ್ರೆ ಗೊತ್ತಿಲ್ಲ. ಯಾವತ್ತೋ ಒಂದಿನ ಭಾನುವಾರ ಪಿಕ್ಚರ್ ಕರ್ಕೊಂಡೋಗಿ ತೋರಿಸ್ಬಿಟ್ರಾಯ್ತಾ? ಯಾವುದೋ ಒಂದು ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಏನು ತಿಂದೆ ತಿನ್ನೋ ಅಂದ್ಬಿಟ್ಟು ತಿನ್ಬಿಡ್ತಾರಾ? ಅದು ಹೇಳೋಕ್ಕೂ ಗೊತ್ತಿರ್ಬೇಕಲ್ಲ ಹೆಂಗೆ ತಿನ್ನಿಸ್ಬೇಕು ಹೆಂಡತಿಗೆ ಅಂತ ಅಲ್ವಾ? ಏನು ತಗೋತೀಯ ತಗೋದು ನಂಗೆ ಏನು ಬೇಡ, ಜಗಳ ಆಡ್ಕೊಂಡು ಈಚೆ ಬರ್ತಾರೆ. ಅಂದರೆ ಇದೆಲ್ಲ ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಂಡತಿ ಅಂದ ತಕ್ಷಣ, ಧರ್ಮಪತ್ನಿ ಅಂತ ತಕ್ಷಣ, ಮನೆಗೆ ಮಹಾಲಕ್ಷ್ಮಿ ಅಂದ ತಕ್ಷಣ ಬರೀ ಪುಸ್ತಕದಲ್ಲಿ ಹೇಳ್ತಾ ಇದ್ದೀವಲ್ರಿ, ಮಂತ್ರದಲ್ಲಿ ಹೇಳ್ತಾ ಇದ್ದೀವಲ್ರಿ. ಮನೇಲಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೆಂಡ್ತಿನ ಮಹಾಲಕ್ಷ್ಮಿ ಥರ ನೋಡ್ಕೊಳಕ್ಕೆ ಏನೇನು ಮಾಡಬೇಕು ಅಂತ ಗಂಡನಿಗೆ ಗೊತ್ತಿಲ್ಲ. ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಸದಾ ಇಟ್ಕೊಂಡಿರ್ಬೇಕು ಅಂತ ಹೆಂಡ್ತಿಗೆ ಗೊತ್ತಿಲ್ಲ. ಬರೀ ಗಂಡಂದೇ ತಪ್ಪು ಹೇಳಂಗಿಲ್ಲ. ಎಷ್ಟೋ ಜನ ಬೈಕತ್ತಾರೆ ಈಗ. ಹೆಂಡತಿ ತಪ್ಪೇನ್ ಮಾಡಿರ್ತಾರೆ, ಗಂಡ ಸದಾ ಪ್ರೀತಿ ಇರಬೇಕು ಹೆಂಡತಿ ಮೇಲೆ ಅಂದ್ರೆ ಹೆಂಡತಿ ಏನ್ ಮಾಡ್ಬೇಕಿತ್ತು? ಇಬ್ರು ಸರಿ ಹೋಗ್ಬೇಕಲ್ಲ ಅಲ್ವಾ? ಒಂದ್ ಕಡೆಯಿಂದ ಸರಿ ಹೋಗಲ್ಲ, ಎರಡೂ ಕಡೆಯಿಂದ ಸೇರಿದಾಗಲೇ ಮಹಾಪ್ರೀತಿ ಯಾವಾಗಲೂ ಇರೋದು. ಇವಾಗಾದ್ರೆ ಹೆಂಡತಿ ಏನ್ ಮಾಡಬೇಕಿತ್ತು? ಆದರೆ ಆ ಹೂವನ್ನ ಪುಷ್ಪ ಮಾಲೆ ಅಂತಾರೆ. ಯಾವುದೋ ಅಳ್ಳಾಡೋದು, ದೂರ ದೂರ ಕಟ್ಟರೆ ಹೂ ತಗೊಂಡೋಗ್ಬಿಡ್ತಕ ಅಂತ ಕೊಟ್ಬಿಡೋದಲ್ಲ. ದಿಂಡಿರಬೇಕು, ನೋಡಿದ ತಕ್ಷಣ ಖುಷಿ ಆಗಬೇಕು. ಆ ಸುವಾಸನೆ ಪರಿಮಳ ನೋಡಿ ಅವಾಗ ಹಂಗೆ ಹೆಂಗೆ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ಹೋಗ್ಬಿಡ್ಬೇಕು. ಹೌದಾ? ಅದರಲ್ಲೂ ತೀರಾ ಖುಷಿಯಾಗಿರ್ತಕ್ಕಂಥ ಸನ್ನಿವೇಶ ಅಂದರೆ ಗಂಡನಾದವನು ಹೆಂಡತಿ ತಲೆಗೆ ಸ್ವಲ್ಪ ಹೂ ಇಡಕ್ಕೆ ಪ್ರಯತ್ನ ಮಾಡಿದ್ರೆ ಆ ಸಂತೋಷಕ್ಕೆ ಪಾರ. What lies ahead is a mystery, a riddle of flavors kettle cooked slowly. Look ಅಲ್ಲ, ಆ ಥರ ಸೀರೆ ಇವ್ರಿಗೂ ತಂದ್ಕೊಡಿ, ಆ ಥರ ಮೇಕಪ್ ಇವ್ರಿಗೂ ಮಾಡಿಸಿ, ನಿಮ್ಮ ಹೆಂಡತಿ ಹೀರೋಯಿನ್ ಥರನೇ ಕಾಣಿಸ್ತಾರೆ. ಅದು ಸಿನಿಮಾ ನೋಡ್ಬಿಟ್ಟು ಇಲ್ಲಿ ಬಂದು ಮನೇಲಿ ಬಂದು ಕತೆ ಡ್ರೀಮ್ಸ್ ನೋಡಿದ್ರೆ ಇವೆಲ್ಲ ಒಂದು ರೀತಿ ಇದೆಲ್ಲ ಬೇಕಾ ಅಂತ ಎಷ್ಟೋ ಜನ ಅನ್ಕೋತಾ ಇದ್ದಾರೆ. ನಿಜವಾಗ್ಲೂ ತಿಳ್ಕೊಳ್ಳಿ, ಸುಖ ಅಂತ ಅನುಭವಿಸ್ಬೇಕು ಅಂದರೆ, ರೋಗ ದೂರ ಆಗಬೇಕು, ಗಂಡ ಹೆಂಡತಿ ಯಾವಾಗಲೂ ಆರೋಗ್ಯವಾಗಿರಬೇಕು ಅಂದರೆ ಈ ಸರ್ಕಸ್ಸು ಅಂತ ನೀವು ಅನ್ಕೋತೀರೇನೋ, ಈ ಒಂದು ಖುಷಿಯ ಸನ್ನಿವೇಶ, ಈ ಒಂದು ಪ್ರಣಯ, ಇದನ್ನ ಅನುಭವಿಸುವಂತ ಮದುವೆ ಅಂತ ಮಾಡಿರೋದು. ದೇವಲೋಕದಲ್ಲಿ ಕುತ್ಕೊಂಡು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಹೊಟ್ಟೆ ಉರಿ ಪಟ್ಕೋತಾರಂತೆ. ಏನಯ್ಯ ಲವ್ ಮಾಡೋದು ಭೂಲೋಕದಲ್ಲಿ ಇಷ್ಟರ ಮಟ್ಟಿಗೆ ಲವ್ ಮಾಡ್ತಾವ್ರೆ, ನನ್ಗೆ ಎಲ್ಲ ಐತೆ ಲವ್ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಅಲ್ಲಿ ಯೋಚನೆ ಮಾಡ್ತಾರಂತೆ. ಅಂತ ಲೋಕದಲ್ಲಿ ಇದೀವಿ ನಾವು. ದೇವರೇ ಹೊಟ್ಟೆ ಉರಿ ಪಟ್ಕೋತಾರಂತೆ. ಎಂಥ ಭೂಲೋಕದಲ್ಲಿ ಲವ್ ಮಾಡ್ತಾರೆ ಅಲ್ಲ, ಅರ್ಥ ಆಗಲಿ ಅಂತ ಹಿಂಗೆ ಹೇಳ್ತೀನಿ. ದೇವ್ರುಗಳು ಲವ್ ಅಂತ ಹೇಳ್ತಾರಾ ಅಲ್ವಾ? ಎಷ್ಟು ಅದ್ಭುತವಾಗಿ ಪ್ರೀತಿ ಅನ್ನೋದು ಭೂಲೋಕದಲ್ಲಿದೆ, ನಮಗೆಲ್ಲ ಇದೆ ಏನಿಲ್ಲವಲ್ಲ ಅನ್ನುವಷ್ಟರ ಮಟ್ಟಕ್ಕೆ ನಮ್ಮ ಭೂಲೋಕದಲ್ಲಿ ಅಂಥ ಪ್ರೀತಿ ಇದೆ. ನಾವು ಬಳಸ್ಕೊಂಡಿದ್ದೀವಿ ಅಂತಮ್ಮ? ಇಲ್ಲ, ಗೊತ್ತೇ ಇಲ್ಲ. ಎಲ್ಲರೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಇನ್ಮೇಲೆಲ್ಲ ತಿಳ್ಕೊಳ್ಳಿ ಅಂತ ಅನ್ಕೋತೀನಿ. ಆದರೆ ಇಲ್ಲಿ ಹೆಂಡತಿಗೆ ತೃಪ್ತಿಕರವಾಗಿ ಗಂಡ ಹೆಂಡತಿ ನೋಡಿದ ತಕ್ಷಣ, ಈ ನೋಡಿದ ತಕ್ಷಣ ಅನ್ನೋದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗಿ ಒಂದು ಮಾತು ಹೇಳ್ಬಿಡ್ತೀನಿ. ಬೆಳ್ಳಿಯಲ್ಲಿ ಶ್ರೀಮಂತಿಗೆನ ಗೃಹ ಪ್ರವೇಶದಲ್ಲಿ ಬೆಳ್ಳಿ ಫೋಟೋ ಮಾಡಿಸಿರ್ತಾರೆ, ಅಥವಾ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ ಮನೆ ದೇವ್ರದು ಅಂತ, ಬೆಳ್ಳಿದು. ಅಥವಾ ಇವರೇ ಇಂಥ ದೊಡ್ಡ ಮನೆ ಕಳಿಸಿ ಒಂದು ಬೆಳ್ಳಿ ಫೋಟೋ ಬೇಡವಾ ಅಂತ ಕಷ್ಟಪಟ್ಟು ಮಾಡಿಸಿರ್ತಾರೆ. ಫೋಟೋ ಬೆಳ್ಳಿದು. ಅದಕ್ಕೆ ಯಾವುದೋ ಬೇಲಿಲಿ ಬೆಳೆದಿರೋದು ಯಾವುದೋ ಒಂದು ಕಿತ್ತೋಗಿರೋದು ಒಂದು ಗಿಡದ ತಂದ್ಬಿಟ್ಟು ಒಂದು ಇಷ್ಟ ಹೂ ತಂದು ಅಲ್ಲಿ ಇಟ್ಬಿಡೋದು. ಫೋಟೋ ಬೆಳ್ಳಿದು. ಇವ್ರು ಹಾಕಿರೋದು ಯಾರ್ದೋ ತೋಟದ್ದು, ಯಾರ್ದೋ ಬೇಲಿ ಮೇಲೆ ಇದು ತಂದು ಇಟ್ಬಿಡೋದು. ಇದು ದಟ್ಟ ದರಿದ್ರದ ಮನೆ ಆಗತ್ತೆ. ಯಾರ ಮನೆಯಲ್ಲಿ ಫೋಟೋ ಇರುತ್ತೆ ಮಾಲೇನೇ ಹಾಕಬೇಕು. ಇಷ್ಟುದ್ದ ತಂದ್ಬಿಟ್ಟು ಫ್ರಿಡ್ಜಲ್ಲಿ ತಂದ್ಬಿಟ್ಟು ಅಳಸೋಗಿರೋ ಹೂ ತಂದು ದೇವ್ರ ಮೇಲೆ ಹಾಕೋದಲ್ಲ. ದಟ್ಟ ದರಿದ್ರ ಇಟ್ಕೊಳುತ್ತೆ. ಎಂಥ ಶ್ರೀಮಂತರಾದ್ರು, ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಮಕ್ಕಳೇ ಒಂದ್ ಕಡೆ. ಪುಷ್ಪಮಾಲೆ ಅಂತಕ್ಕಂಥದ್ದು ದೇವ್ರ ಫೋಟೋ ಅಂತ ಹೇಳುವಂತಹ ನಾವು ಅದಕ್ಕೊಂದು ಮಾಲೆ ಹಾಕುವಷ್ಟು ಯೋಗ್ಯತೆ ಇಲ್ಲ ಅಂದರೆ ನಿಮ್ಗೆ ಶ್ರೀಮಂತಿಗೆ ಹೆಂಗೆ ಬರಬೇಕು? ಮನೇಲಿ ಹೆಂಡತಿಗೂ ಹೂ ಇಲ್ಲ, ಮನೇಲಿರೋ ಫೋಟೋಗೂ ಮಾಲೆ ಇಲ್ಲ, ಮತ್ತೆ ಹೆಂಗೆ ಬದುಕ್ತೀರಾ? ಇಲ್ಲ. ಮನೆಯಲ್ಲಿ ದಟ್ಟ ದರಿದ್ರ ನಿಮ್ಮೆಂಥ ಕೋಟಿ ಮಡಗಿದ್ರು ಪ್ರಾಪ್ತಿ ಆಗತ್ತೆ. ಏನಕ್ಕಾರು ಮನೆಗೆ ಹೋಗ್ಬೇಕು ಇಷ್ಟು ಬೇಗ, ಸೋಮನ ಒಟ್ಟು ಕೊಡ್ತಾಳೆ ಅವಳು, ಏನೇನೋ ಕತೆ ಹೇಳ್ತಾಳೆ, ನಿಧಾನಕ್ಕೆ ಹೋಗಿ ಬಿದ್ಕೊಂಡ್ರೆ ಆಯ್ತು ಬಿಡು, ಈ ಮಟ್ಟಕ್ಕೆ ಹೊಟ್ಟೋಗಿದೆ ಫ್ಯಾಮಿಲಿ. ಯಾಕೆ ಅಂದರೆ ಅವಳು ಯಾರ ಹತ್ರ ಹೇಳ್ಕೊಳ್ಳಿ, ಗಂಡ ಬರೋದೇ ಅರ್ಧ ರಾತ್ರಿ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಪಾಪ ಅಲ್ಲಿ ಅಪ್ಲಿಕೇಶನು. ಸೊ ಇದೆಲ್ಲ ನಡೀತಾ ಇರೋದಕ್ಕೆ ಕಾರಣ
ನಮಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಕಾರಣ ಅನ್ನೋದೇ ಪುಷ್ಪ ಮಾಲೆ ಆಗಬೇಕು. ಯಾವುದೋ ಒಂದು ದೇವ್ರಿಗೆ ಹಾಕೋದಲ್ಲ, ಯಾವುದೋ ಒಂದು ಹೆಣ್ಣಿಗೆ ಮುಡಿಯಕ್ಕೆ ತಂದ್ಕೊಡೋದಲ್ಲ. ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಹೆಣ್ಣಿಗೆ ಆರೋಗ್ಯ ರಿಪೇರಿ ಆಗೋದಕ್ಕೆ ಗಂಡನ ಕೈಯಿಂದ ಹೂವು ಹೋಗಬೇಕು ಪ್ರತಿದಿನ. ಏನೇನೋ ಕಷ್ಟಪಡ್ತೀವಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು 3 ಸಲ ಟೆಸ್ಟ್ ಮಾಡಿಸ್ತೀವಿ. ಅಟ್ಲೀಸ್ಟ್ ಒಂದು ಹೆಣ್ಣು ಖುಷಿಯಾಗಕ್ಕೆ ಒಂದು ಹೂ ತೊಗೊಂಡು ಹೋಗಿ ಸಾಯಂಕಾಲ ಕೊಟ್ಟರೆ ಮನೆಗೆ ಹೋದ ತಕ್ಷಣ ಮನೆಯೆಲ್ಲ ಘಮಘಮ, ಮಲಗೋ ಜಾಗ ಎಲ್ಲ ಘಮಘಮ. ಹೆಂಗಿರುತ್ತಮ್ಮ ಸ್ವರ್ಗ ಅಲ್ವಾ? ಅದಕ್ಕೋಸ್ಕರವಾಗಿ ಆ ಹೂವು ಅಂತಕ್ಕಂಥ ಇದಕ್ಕೆ ಪುಷ್ಪ ಮಾಲೆ ಅಂತಾರೆ. ಮದುವೆ ಮಾಡುವಾಗ ಮಾತ್ರ ಗ್ರ್ಯಾಂಡಾಗಿ ಕಟ್ಸ್ಬಿಟ್ಟಿರ್ತಾರೆ, ಎಲ್ಲ ಜನ ನೋಡ್ಬೇಕಲ್ಲ, ಅಷ್ಟೇ, ಅವತ್ತೇ ಕ್ಲೋಸು. ಇನ್ನು ಮಾಲೆ ಅನ್ನೋದು ಇಲ್ವೇ ಇಲ್ಲ ಗಂಡ ಹೆಂಡ್ತಿಗೆ. ಆಮೇಲೆ ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ? ಸೊ ಇದು ಕಂಟಿನ್ಯೂ ಆಗಬೇಕು. ಗಂಡ ದಿನ ಹೂ ತರಬೇಕು, ಹೆಂಡತಿ ಮೇಲೆ ಸದಾ ಪ್ರೀತಿ ಇಟ್ಟಿರಬೇಕು. ಅದಕ್ಕೆ ಹೆಂಡತಿ ಆದವಳು ಏನು ಮಾಡಬೇಕು ಅನ್ನೋ ವಿಷಯಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ಜೊತೆಯಲ್ಲಿ ಕೂತು ಗಂಡ ಹೆಂಡತಿ ಇಬ್ರು ಧೂಪ, ಗೊತ್ತಾ ನಿಮಗೆ ಧೂಪ ಅಂದರೆ? ಆ ಧೂಪವನ್ನು ಗಂಡ ಹೆಂಡತಿ ಇಬ್ರು ಜೊತೆಯಲ್ಲಿ ಭಗವಂತನ ಮುಂದೆ ಸಾಂಬ್ರಾಣಿ ಹಾಕಿ, ಅದಕ್ಕೊಂದು ಚೂರು ಬೆಲ್ಲ, ಸ್ವಲ್ಪ ಲವಂಗ, ಅದನ್ನು ಹಾಕಿ ಧೂಪವನ್ನು ಭಗವಂತನ ಮುಂದೆ ಇಟ್ಟು ಮನೆಗೆಲ್ಲ ತೋರಿಸಿದ್ರೆ ಸದಾ ಗಂಡ ಹೆಂಡತಿ ಆರೋಗ್ಯವಂತರಾಗಿ ಶ್ರೀಮಂತರಾಗಿರ್ತಾರೆ. ಯಾಕೆ ಅಂದರೆ ಕೆಂಡದಲ್ಲಿ ಭಗವಂತ ಇರ್ತಾನೆ. ಯಾರು ಪದೇ ಪದೇ ಸ್ಕೂಟ್ರಲ್ಲಿ ಬೀಳ್ತಾರೆ ಅಂತ ಮಕ್ಕಳಿದ್ರೆ, ಗಂಡ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ, ಬರೀ ಕೋಪ ಮಾಡ್ತಿರ್ತಾನೆ, ಯಾವುದು ಹಿಂಸೆನೆ ಪಡ್ತಿರ್ತಾನೆ ಅನ್ನೋದಿದ್ರೆ, ಈ ಕೆಂಡ ಇರತಕ್ಕಂಥ ಪ್ರತಿದಿನ ಮನೆಯಲ್ಲಿ ಧೂಪವನ್ನು ಯಾರು ಗಂಡ ಹೆಂಡತಿ ಜೊತೆಯಲ್ಲಿ ಹಾಕ್ತಾರೋ, ದಿನ ಬರ್ತಾ 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 ಕಂಟಕಗಳು, ರೋಗಗಳು, ರಿವಾಜುಗಳು ಎಲ್ಲ ಇಳಿತಾ ಬರುತ್ತೆ. ಗಂಡ ಹೆಂಡತಿ ಧೂಪ ಹಾಕುವಂಥ ಅಭ್ಯಾಸ ಇದೆಯಾ? ಎಷ್ಟೋ ಜನ ಹೆಂಗಸರಿಗೆ ಗೊತ್ತಿಲ್ಲ. ಯಾವತ್ತೋ ಒಂದಿನ ವರಮಹಾಲಕ್ಷ್ಮಿ ಹಬ್ಬ ಬಂದಿನ ಹಾಕಬಹುದೇನೋ. ಪ್ರತಿದಿನ ಯಾವ ಮನೆಯಲ್ಲಿ ಧೂಪ ಇರುತ್ತೋ ಆ ಮನೆಯಲ್ಲಿ ದಾಂಪತ್ಯಕ್ಕೆ ರೋಗಗಳು ಕಮ್ಮಿ ಆಗ್ತಾ ಇರುತ್ತೆ. ಜೊತೆಯಲ್ಲೇ ಧೂಪ ಹಾಕಬೇಕು. ಗಂಡನಿಗಷ್ಟು ಪುರ್ಸತ್ತಿಲ್ಲ ಅಂತ ಅನ್ಕೋತಾರಲ್ಲ, ಹೆಂಡತಿ ಈ ಕೆಲಸವನ್ನು ಪ್ರಯತ್ನ ಮಾಡಿದ್ರೆ, ಪ್ರಾರಂಭ ಮಾಡಬೇಕಾಗಿರೋದು ಗಂಡ ಹೂವನ್ನು ತರೋದು ಪ್ರಾರಂಭ ಮಾಡಬೇಕು. ಆ ಹೆಂಡತಿಗೆ ಆರಾಮಾಗಿ ಪ್ರೀತಿ ಜಾಸ್ತಿ ಬಂದ್ಬಿಡತ್ತೆ. ಗಂಡನ್ನ ಮಾತಾಡೋ ರೀತಿ ಶೈಲಿನೇ ಬೇರೆ ಆಗ್ಬಿಡತ್ತೆ. ಪ್ರೀತಿಯಿಂದ ಮಾತಾಡೋದು ಕಲಿಬೇಕು ಫಸ್ಟು ಹೆಣ್ಣು. ಬನ್ರಿ ಇಲ್ಲಿ ಪೂಜೆ ಮಾಡೋಣ, ಬನ್ರಿ ನೀನು ಮಾಡ್ಕೊ, ಅದೆಲ್ಲ ಒಂಥರ ಸ್ವೀಟಾಗಿ ಕೂಗಬೇಕು. ಅದನ್ನು ರೆಡಿ ಮಾಡ್ಕೋಬೇಕು. ಗಂಡನ ಹೆಂಗೆ ಕೂಗಿದ್ರೆ ಇವರು ಮರ್ಜಾಗ್ತಾರೆ ಅಂತ. ಇದು ಕೆಲವು ಸ್ಕೂಲ್ ಇಲ್ವಲ್ಲ, ಏನು ಮಾಡೋದು? ಸೊ ಹಾಗಾಗಿ ಜೊತೆಯಲ್ಲಿ ಕೂತು 5 ನಿಮಿಷ ಕೂತ್ಕೊಡ್ರಿ, ನೀವು ಹೋಗೋರಂತೆ, ಜೊತೆಯಲ್ಲಿ ಧೂಪ ಹಾಕೋಣ ಅಂತ ಹೇಳಿ ಅದು ನೋಡಿ ಹೊರಗಡೆ ಹೋದರೆ ಗಂಡ ಸಾಯಂಕಾಲ ತೃಪ್ತಿಯಾಗಿ ಮನೆಗೆ ಬರ್ತಾನೆ. ಎಲ್ಲೋ ಬೀಳೋದು, ಏಳೋದು, ದುಡ್ಡು ಕಳ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಜಗಳ ಮಾಡೋದು, ಈ ದುರಂತಕ್ಕೆಲ್ಲ ನಿವಾರಣೆ ಏನೆಂದ್ರು, ಕೆಂಡವನ್ನು ಯಾವ ಗಂಡ ನೋಡಿ ಹೊರಗಡೆ ಹೋಗ್ತಾನೆ, ಕಂಟಗಳು ನಿವಾರಣೆ ಆಗತ್ತೆ. ಬಿದ್ದುಬಿಟ್ರು ನಿಮ್ಮ ಯಜಮಾನರು, ಅಲ್ಲಿ ಬಿದ್ದವ್ರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ, ಫೋನ್ ಬರುತ್ತಲ್ಲ, ಈ ದುರಂತಗಳು ಕಡಿಮೆ ಆಗತ್ತೆ. ಎಂಥ ಅದ್ಭುತವಾದ ವಿಚಾರ ಇದೆ. ಪ್ರತಿದಿನ ಧೂಪ ಹಾಕಬೇಕು ಅಂತ ಯಾರ ಮನೆಗೆ ಗೊತ್ತಾಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನ ಸದಾ ಈ ರೀತಿಯೇ ದಾಂಪತ್ಯದಲ್ಲಿ ಇರ್ತಕ್ಕಂತಹ ಯಾವುದೇ ಕುಂದುಕೊರತೆ, ಮಗನ ಬಗ್ಗೆನೋ, ಮಗಳ ಬಗ್ಗೆನೋ, ಮನೆ ಬಗ್ಗೆನೋ, ಏನೋ ಒಂದು ಈ ಗಂಡ ಹೆಂಡತಿ ವಿಷಯ ಇಷ್ಟ ಆದರೆ ಭಯ ಬರುತ್ತೆ. ಏನಾಗ್ಬಿಡುತ್ತೋ ನನ್ನ ಗಂಡಿಗೆ, ಏನಾಗ್ಬಿಡುತ್ತೋ ನನ್ನ ಹೆಂಡತಿಗೆ, ಏನಾಗ್ಬಿಡುತ್ತೋ ನನ್ನ ಮಕ್ಕಳಿಗೆ. ಇದು ಕುಟುಂಬದಲ್ಲಿ ಇರುತ್ತಲ್ವಮ್ಮ, ಏನೂ ಆಗಲ್ಲ, ಏನು ಆಗ್ಬಿಡ್ಬಹುದು. ಅದಕ್ಕೆ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗಂಡಸಾದವರು ಶ್ರೀಗಂಧವನ್ನು ಮನೇಲಿ ಇಟ್ಕೊಂಡು, ಗಂಧ ತೆಗೆಯೋದು ಗೊತ್ತಮ್ಮ, ಅದನ್ನು ಮನೇಲಿ ಇಟ್ಕೊಂಡು ಸ್ನಾನ ಮಾಡಿದ ತಕ್ಷಣ ಗಂಧದ ಮಣೆ ತಗೊಂಡು ಶ್ರೀಗಂಧವನ್ನು ಯಾರು ರುಬ್ಬಿ ಅದಕ್ಕೊಂಚೂರು ಮೈಯರ್ಶನ ಹಾಕಿ ನೀವು ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರು, ಬೇಡ ಯಾರೋ ಅನ್ಕೋತಾರೆ ಆಡ್ಕೋತಾರೆ ಅಂದರೆ ಎದೆ ಭಾಗ ಕಚ್ಕೊಳ್ಳಿ ಲೈಟಾಗಿ. ಮಾರ್ವಾಡಿಗಳು ಅದಕ್ಕೆ ಸದಾ ಚುಕ್ಕಿ ಇಟ್ಕೊಂಡಿರ್ತಾರೆ. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಸುಮ್ಮನಿರಪ್ಪ, ಆಫೀಸರಲ್ಲಿ ಆಡ್ಕೋತಾರೆ, ಯಾವನ ಆಡ್ಕೊಂಡ್ರೇನು, ಒಂದಿನ ಆಡ್ಕೋತಾನೆ, ಇನ್ನೊಂದು ದಿನ ಜೋರಾಗಿ ಇಟ್ಕೊಂಡು ಹೋಗೋದು, ಸುಮ್ಮನೆ ಆಗ್ಬಿಡ್ತಾನೆ ಅವನು. ನಾವು ವ್ಯಂಗ್ಯವಾಗಿ ಮಾಡ್ಬಿಡ್ಬೇಕು, ನಾಳೆ ದಪ್ಪಾಗಿ ಇಟ್ಕೊಂಬತ್ತೀನಿ ಅದೇನು ಹೇಳ್ತೀವಿ ಹೇಳೋ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ಯಾಕೆ ಅಂದರೆ ನಾವು ಜನಕ್ಕೆ ಬುದ್ಧಿ ಕಲಿಸ್ಬೇಕು, ಜನಕ್ಕೆ ಹೆದರ್ಕೋಬಾರ್ದು. ಯಾರೇ ಆಗಿರಲಿ, ನಾವು ಬದುಕಬೇಕು ಅಂದರೆ ಹೆದರ್ಸೋದು ಕಲ್ತಿರ್ಬೇಕು. ನಾವು ಬದುಕೋಕ್ಕಾಗಲ್ಲ, ಯಾಕೆ ಹೆದರ್ಸೋದೇ ಗೊತ್ತಿಲ್ಲ. ಯಾರಿಗೋ ಹೆದರ್ಕೊಂಡು ನಾವ್ಯಾಕೆ ಬದುಕಬೇಕು? ಈ ಒಂದು ವಿಚಾರ ಬರಬೇಕು. ಧೈರ್ಯ ಯಾವಾಗಲೂ ಇರಬೇಕು. ಅಂದರೆ ಶ್ರೀಗಂಧವನ್ನು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಚ್ಕೋಬೇಕು ಶ್ರೀಗಂಧನ. ಯಾಕೆ ಶ್ರೀಗಂಧ ಹಚ್ಕೋಬೇಕು ಅನ್ನೋ ಪ್ರಶ್ನೆ ಮುಂದಕ್ಕೆ ಹೇಳ್ತೀನಿ. ಈಗ ಕರೆ ಇದೆಯಾ? ಹೌದು ಗುರುಜಿ. ಇನ್ನು ಬೆಂಗಳೂರಿನಿಂದ ಜಲಜಾಕ್ಷಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಜಲಜಾಕ್ಷಿ.
ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಹಲೋ. ಏನು ಅಂತ ತಿಳಿಸಿ. ನಮಸ್ಕಾರಗಳು ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? 26 ತುಂಬಿ 27 ಬಿದ್ದಿದೆ ಗುರುಜಿ. ಏನ್ ಮಾಡ್ತಿದ್ದಾಳೆ? MBA ಆಯ್ತು, ಇವಾಗ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಈಗ ಮದ್ವೆ ಕೆಲಸಕ್ಕೆ ಮಾಡ್ಬೇಕು ಅಂತ ಇದೆ. ನೀವು ಹೋಗು ಅಂತ ಇದ್ದೀರಾ, ಅವಳೇ ಹೋಗ್ತೀನಿ ಅಂತಿದ್ದೀರಾ? ಇಲ್ಲ, ಅವಳೇ ಹೋಗ್ತೀನಿ ಅಂತ ಇದ್ದಾಳೆ ಗುರುಜಿ. ನೀವು ಕೆಲ್ಸಕ್ಕೆ ಹೋಗ್ಲಿ ಅಂತ ಇಷ್ಟನಾ ನಿಮ್ಗೂನು? ಇಷ್ಟ ಗುರುಜಿ. ಅವಳು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತಾನೆ ಅವಳಿಗೆ ಆಸೆ ಇದೆ. ಓಕೆ, ಈಗ ಏನ್ ಕೇಳ್ಬೇಕು ಅಂತ ಕರೆ ಮಾಡಿದ್ರಿ? ಅದೇ ಕೆಲ್ಸದ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕು, ಅವಳ ಆರೋಗ್ಯದ ಬಗ್ಗೆ ಕೇಳ್ಬೇಕು ಗುರುಜಿ. ನೀವು ಫಸ್ಟ್ ಕೇಳಿದ್ದಕ್ಕಿನ್ನ ಈ ಕೊನೆಯಲ್ಲಿ ಹೇಳೋದ್ರಲ್ಲ ಅರ್ಥ ತಿಳ್ಕೊಳ್ಳಿ ಫಸ್ಟು. ಹೇಳಿ ಗುರುಜಿ. ಅಲ್ಲ, ಏನು ಹೇಳಿ, ಎಷ್ಟು ವಯಸ್ಸಾದ್ರೂ ಈಗ ತಿಳ್ಕೊಂಡ್ರೆ ಏನು ಪ್ರಯೋಜನ? ಈಗ ನಿಮ್ಮ ಮಗಳನ್ನ ಬಗ್ಸೋದು ಅಷ್ಟು ಸುಲಭ ಅಲ್ಲ. ಹೌದು ಗುರುಜಿ. ಅವಳು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವಳು ಕೇಳಲ್ಲ. ಹಾಗೆ ಇದೆ ಗುರುಜಿ. ಅವಳೇ ತಪ್ಪ್ಯಾರ್ದು ಅಲ್ಲಲ್ಲ, ಒಂದ್ ನಿಮಿಷ, ತಪ್ಪ್ಯಾರ್ದು? ನಮ್ದೇ ಗುರುಜಿ. ಗಂಡ ಹೆಂಡತಿ ಕುತ್ಕೊಂಡು ಮುಖ ನೋಡ್ಕೊಳ್ಳಿ ಗ್ಲಾಸಲ್ಲಿ. ಎಂಥ ಮಕ್ಕಳನ್ನ ಎತ್ತದವಪ್ಪ ನಾವು ಅಂತ ನೋಡ್ಕೊಳ್ಳಿ. ಪ್ರತಿ ತಂದೆ ತಾಯಿಗಳು ಮಕ್ಕಳ ಮಾತು ಯಾವ ಕಾರಣಕ್ಕೂ ನಡಿಬೇಕು, ಅಪ್ಪ ಅಮ್ಮನ ಮಾತು ನಡೀತಾ ಇಲ್ಲ ಅಂದ್ರೆ ಅದು ಮನೇನಾ, ಅದು ಸಂಸಾರನಾ, ಅದು ಕುಟುಂಬನಾ? ಯೋಚನೆ ಮಾಡಬೇಕು. ಈ ಪುರುಷಾರ್ಥಕ್ಕೆ ಮಕ್ಕಳನ್ನ ಏನಕ್ಕೆ ಓದಿಸ್ತೀರಾ? ಈ ಪ್ರಶ್ನೆ ಬರುತ್ತೆ. ನೀವು ನಿಮ್ಮೇಲೆ ಬೆಳೆಸ್ಕೊಳಕ್ಕೆ, ನೀವು ಅವ್ರ ಕೈಲಿ ಬಯಸ್ಕೊಳಕ್ಕೆ ನೀವು ಯಾತಕ್ಕೆ ಓದಿಸಿದ್ರಿ? ಇದೇ ತಂದೆ ತಾಯಿಗಳಿಗೆ ಆಗ್ತಾ ಇರುವಂಥ ಮುಳು. ಇನ್ನು ಮುಂದೆ ಬೇಕಾದಷ್ಟಿದೆ ಪಿಕ್ಚರ್ ನೋಡೋದು. ನಮ್ಮ ದೇಶ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಹಂಚ್ತಾ ಇರತಕ್ಕಂಥ ವಿಚಾರನೇ ಇದೆ. ನಮ್ಮ ದೇಶ ಪೂರ್ಣವಾಗಿ 80 ಭಾಗ ಹಾಳಾಗೋದಕ್ಕೆ ಕಾರಣ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ. ಅಂದರೆ ಕೊಡಬಾರ್ದು ಅಂತಲ್ಲ, ಜ್ಞಾನಾರ್ಜನೆಗಾಗಷ್ಟೇ ಕೊಡಬೇಕೇ ಹೊರತು ಹೆಣ್ಣು ಮಕ್ಕಳು ಸಂಪಾದನೆಗಾಗಿ ಯಾರು ಓದಿಸ್ತಾರೋ ಅವ್ರ ಕುಟುಂಬದಲ್ಲಿ ಎಷ್ಟು ವಿಚಾರ ಹೇಳಕ್ಕೆ ಬರಲ್ಲ, ರಿಪೇರಿ ಆಗಲ್ಲ. ಇದಕ್ಕೆ ದೇವರ ಶಾಪ ಅಲ್ಲ, ನಿಮ್ಮದೇ ಒಂದು ಕುತಂತ್ರವಾದ ಜೀವನ. ಕೆಲ್ಸಕ್ಕೆ ಹೋಗ್ಬೇಕಂತೆ ಅಲ್ಲರಿ, ಅಷ್ಟು ವಯಸ್ಸು ಮಗಳು ಸಾಕಿದ್ದೀರಾ, ಅವಳ ಆರೋಗ್ಯ ಕೇಳಲಿಲ್ಲ, ಅವಳು ನಿದ್ದೆ ಮಾಡ್ತಾಳ ಕರೆಕ್ಟಾಗಿ ಕೇಳಲಿಲ್ಲ, ಅವಳು ಮೈ ನೋವಿದ್ಯಾ ಕೇಳಲಿಲ್ಲ, ಕೆಲಸಕ್ಕೆ ಕಳಿಸ್ಬೇಕಂತೆ. ಮದುವೆ ಮಾಡ್ಬೇಕು. ಯಾವ ಪುರುಷಾರ್ಥಕ್ಕೆ ಮದುವೆ ಮಾಡ್ತೀರಾ ನೀವು? ಅವಳು ಗಂಡು ಹುಡುಗ ರೀ, ಹೆಣ್ಣು ಹುಡುಗಿ ಅಲ್ಲ ಅವಳು. ನೀವು ಅನ್ಕೊಂಡಿರ್ತಕ್ಕಂಥ ಹೆಣ್ಣು ಹುಡುಗಿ ಅಲ್ಲ ಅವಳು, ಗಂಡು ಹುಡುಗಿ. ಬಗ್ಸಿ ನೋಡೋಣ, ಅದು ಹೆಂಗೆ ಬಗ್ಗಿಸ್ತೀರಾ ಮಾಡಿ. ಅದು ಯಾವ ಪೂಜೆ ಮಾಡಿಸ್ತೀರಾ ನೋಡ್ತೀನಿ. ಇಲ್ಲ ಮುಳುಗಿಸಿ ತಗೊಂಡೋಗಿ ಸಮುದ್ರದಲ್ಲಿ ಎಲ್ಲಿ ಮಾಡ್ತೀರಾ ಮಾಡಿ. ಕಮಾನ್, ನೀವು ಯಾವ ರಾಂಗಲಾರು ಬನ್ನಿ ಸರ್ ಮಾಡಿ, ಹುಡುಗಿನ ನೋಡ್ತೀನಿ. ಈ ಥರ ಪ್ರಪಂಚದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಮೇಲೆ ದಂಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ. ವೇಸ್ಟ್ ಬಾಡಿಗಳು ಅಪ್ಪ ಅಮ್ಮ ಅಂತ ತಿಳ್ಕೊತಾರೆ ಮಕ್ಕಳು. ವೇಸ್ಟ್ ಬಾಡಿಗಳು, ಬದುಕಕ್ಕೆ ಗೊತ್ತಿಲ್ಲ, ನೆಮ್ಮದಿ ಗೊತ್ತಿಲ್ಲ, ಮಕ್ಕಳು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹಿಂದೆ ಮಾತಾಡ್ಕೋತಾರೆ. ಒಂದಲ್ಲ ಒಂದಿನ ನಿಮ್ಮ ಮುಂದೆ ತಿರುಗು ಮಾತಾಡ್ತಾರೆ. ನಿಮಗೆ ಅಪ್ಪ ಅಮ್ಮ ಅಂತ ಒಪ್ಕೊಳ್ಳೋದೇ ತಪ್ಪು ಅನ್ನೋ ಆ ಮಟ್ಟಕ್ಕೆ ಬರುತ್ತೆ. ಆವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇದು ಬೇಕಿತ್ತ ಶಾಪ ಅಂತ ಯೋಚನೆ ಮಾಡಿ. ಇಷ್ಟು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಉತ್ತರಾಷಾಢ ನಕ್ಷತ್ರದ ಮಗು ಹುಟ್ಟಿದ್ರೆ ವಂಶ ಏನಾಗತ್ತೆ, ಮದುವೆ ಜೀವನ ಎಲ್ಲಿದೆ, ಆರೋಗ್ಯ ಎಲ್ಲಿದೆ, ಎಲ್ಲ ಕೆಟ್ಟೋಗಿರುತ್ತೆ. ಏನು ಮಾಡ್ತೀರಾ ಹುಡುಗಿನ ತಗೊಂಡು ನೀವು? ಹೆಂಗೆ ರಿಪೇರಿ ಮಾಡ್ತೀರಾ ಅವಳನ್ನ? ಎಂಥವ್ರನ್ನೂ ತಗೊಂಡು ಸ್ಕೂಲ್ಗೆ ಹಾಕ್ಬಿಟ್ರೆ ಓದ್ಬಿಡ್ತಾರ್ರಿ. ಆ ಓದ್ ತಗೊಂಡು ಏನು ಹಾಕೋತೀರಾ, ಏನು ತಗೋತೀರಾ ಅದನ್ನ? ಈಗ ಅವಳು ಓದ್ ತಗೊಂಡು ನೀವು ಎಲ್ಲಿ ಕೊಡ್ತೀರಾ ಹೇಳಿ? ಅವಳು ಬಗ್ಗಲ್ಲ, ನೀವು ಬಗ್ಸಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ತಾಳೆ, ಕೆಲ್ಸಕ್ಕೆ ಹೋಗೋದಷ್ಟು ಸುಲಭ ಅಲ್ಲ, ಕೆಲಸ ಸಿಗೋದಷ್ಟು ಸುಲಭ ಅಲ್ಲ. ಅಮ್ಮಮ್ಮ ಅಂದರೆ ಹೆಂಗಿರುತ್ತೆ ಅಂದರೆ, ಬರುತ್ತೆ ನಾಳೆ ಕೆಲ್ಸಕ್ಕೆ ಬಾಮ್ಮ ಅಂತ, ನಾಳೆ ಬೆಳಗ್ಗೆ ಹೋದರೆ ಇಲ್ಲಮ್ಮ ನಿಂದಲ್ಲ ಬೇರೆ ಹೆಸರು ಅಂತ ಹೇಳ್ತಾರೆ. ಇಂಥ ಡಿಸಪಾಯಿಂಟ್ ಆಗ್ತಕ್ಕಂಥ ನಕ್ಷತ್ರ ಉತ್ತರಾಷಾಢ. ಪ್ರತಿಯೊಂದು ನಕ್ಷತ್ರನೂ ಕೂಡ ಒಳ್ಳೆ ನಕ್ಷತ್ರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದರೆ ನಮ್ಮ ಜನಗಳಿಗೊಂದು ಮೌಢ್ಯ ಏನು ಅಂದರೆ, ಈ ನಕ್ಷತ್ರ ಒಳ್ಳೆಯದಾ, ಆ ನಕ್ಷತ್ರ ಒಳ್ಳೆಯದಾ, ಶುಕ್ರವಾರ ಒಳ್ಳೆಯದಾ, ಸೋಮವಾರ ಒಳ್ಳೆಯದಾ, ಅಮಾವಾಸ್ಯೆ ಒಳ್ಳೇದ್ರಿ, ಚಾಲೆಂಜ್ ಮಾಡಿ ಅಮಾವಾಸ್ಯೆ ದಿನ ಅರ್ಧ ರಾತ್ರಿ ಮದುವೆ ಮಾಡಿಸ್ತೀನಿ ನಾನು, ಅದೇನಾಗುತ್ತೆ ನೋಡೋಣ. ಬರೀ ಗಂಡು ಮಕ್ಕಳೇ ಹುಟ್ಟಬೇಕು. ಅಮಾವಾಸ್ಯೆ ದಿನ ಮಧ್ಯರಾತ್ರಿ ಮದುವೆ ಮಾಡಿಸ್ತೀನಿ ನಾನು. ಕಾರಣ ಇಷ್ಟೇ, ವೆಹಿಕಲ್ ಚೆನ್ನಾಗಿದ್ರೆ ಪ್ರಯಾಣ ಚೆನ್ನಾಗಿರುತ್ತೆ. ವೆಹಿಕಲ್ಗೆ ನಿಂಬೆಹಣ್ಣು ಕಟ್ಟಿದ ತಕ್ಷಣ ಪೆಟ್ರೋಲ್ ಹಾಕ್ತಾ ಗಾಡಿ ಓಡಿಸ್ತೀನಮ್ಮ. ನಮ್ಮ ಜನ ಏನಿದ್ರು ಅದಕ್ಕೂ ವಿಭೂತಿ ಹಾಕಿ, ನಿಂಬೆಹಣ್ಣು ಕಟ್ಟಿ, 3 ಹಸಿಮೆಣಸಿಕಾಯಿ ಹಾಕಿ, ಸ್ವಾಮಿ ಇಜ್ಜಲ್ ಕೆಳಕ್ಕೆ ಹಾಕದ ಮೇಲೆ ಹಾಕದ, ಅದಕ್ಕೊಬ್ಬ ಶಾಸ್ತ್ರ ಹೇಳೋನು. ಆಮೇಲೆ ವೆಹಿಕಲ್ ನಂಬರ್ ಯಾವ್ದು ತಗೊಂಡು ಒಳ್ಳೇದು, ಆಮೇಲೆ ನಂಬರು ತಗೊಂಡಾಯ್ತು, ಕಲರ್ ಯಾವ್ದು ಇರಬೇಕು, ತಗೊಂಡೋಗಿ ಗುದ್ಬಿಡ್ತಾನೆ ಒಂದೇ ದಿನ. ಈಗ ಅವ್ನು ಹೇಳ್ದವನು ಎಂಥವನು, ಇವ್ನು ಕೇಳ್ದವನು ಎಂಥವನು, ಯಾವಕ್ಕೂ ಉತ್ತರ ಸಿಕ್ಕಲ್ಲ ರೀ. ಯಾರೋ ಹೇಳೋದನ್ನು ಕೇಳ್ಕೊಂಡು ಬದುಕ್ತೀವಿ ಅಂದರೆ ಹಿಂಗೆ ಆಗೋದು. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ನಿಮ್ಮ ತಪ್ಪನ್ನು ನೀವು ಗುರುತಿಸೋವರೆಗೂ ಇನ್ನೊಬ್ರ ಹತ್ರ ಕೇಳೋದನ್ನ ಬಿಡಿ. ಮೊದಲು ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಹೋಗಲ್ಲ. ಆದರೂ ಹೇಳ್ತಾನೆ ಇದ್ದೀನಿ. ಅಮ್ಮ ನಿಂಗೆ ಬೇಜಾರಾಯ್ತಾ, ಅರ್ಥ ಆಯ್ತಾ,
ಅರ್ಥ ಆಯ್ತು ಗುರುಜಿ. ನಿಮ್ಮ ಯಜಮಾನರು ಇದ್ರ ಬಗ್ಗೆ ಎಲ್ಲ ಮಗಳ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ಆಗಿರ್ತಾರೇನಮ್ಮ? ಇಲ್ಲ ಗುರುಜಿ, ಅವರು ಒಂದ್ ಸ್ವಲ್ಪ ಅಲ್ಲ, ಸ್ವಲ್ಪ ಅಲ್ಲ, ನಿಮ್ಮ ಯಜಮಾನರು ಟೈಮ್ ಟೇಬಲ್ಲು ಉತ್ತರಾಷಾಢ ನಕ್ಷತ್ರ ಮಗು ಬರಬೇಕಾದ್ರೆ ಅವ್ರ ಮನಸ್ಥಿತಿ, ಅವರ ಒಂದು ಕೋಪ, ಆವೇಶ, ಅವ್ರು ಬಗ್ಸೋದು, ಅದೇ ಇವಾಗ ಬಂದಿರೋದು ರಿವೆಂಜ್. ನೋಡು ನಾನು ಬಂದಿದ್ದೀನಿ, ಆಡಿಸ್ತೀನಿ ನಿಂಗೀಗ ಅಂತ ಬಂದಿರೋದು. ದೇವ್ರು ಕೊಟ್ಟರೆ ಗಿಫ್ಟ್ ಇದು. ಈಗ ನಡೆಯಲ್ಲ ಇನ್ನು ಮುಂದಕ್ಕೆ. ಗುರುಜಿ ನಮ್ದು ಅದೇ ನಕ್ಷತ್ರ ಗುರುಜಿ. ಅಲ್ಲ, ಪಿಕ್ಚರ್ ನಾನು ಕುಟುಂಬಕ್ಕೆ ಬಂದಿಲ್ಲ, ನಾನು ಅದನ್ನ ಹೇಳಕ್ ಬರಲ್ಲ. ಫಸ್ಟ್ ಸದ್ಯಕ್ಕೆ ಒಂದು ತಿಳ್ಕೊಳ್ಳಿ, ಉತ್ತರಾಷಾಢ ನಕ್ಷತ್ರದ ಹೆಣ್ಣು ಮಗು ಹುಟ್ಟಿದ್ರೆ ಅದು ಗಂಡು ಹುಡುಗಿ. ಪದ ಬಳಸ ಅರ್ಥ ಮಾಡ್ಕೊಳ್ಳಿ, ಅದು ಗಂಡು ಹುಡುಗಿ, ಬಗ್ಸಕ್ಕಾಗಲ್ಲ. 2 ಆರ್ಟ್ ಇರಬೇಕು ಹುಡುಗನಿಗೆ, ಅವಳು ಬಗ್ಗಿಸ್ಬೇಕಾದ್ರೆ. ಇದಕ್ಕೆ ಮೊಂಡತನ ಅಂತಾರೆ. ಯಾಕೆ ಅಂದರೆ ಹಿರಿಯರ ಶಾಪದಲ್ಲಿ ಮುಳುಗಿದ್ದೀರಾ ನೀವು. ನಿಮ್ಮ ಅಪ್ಪನ ಮನೆಯೂ ಅದೇನೆ, ನಿಮ್ಮ ಗಂಡನ ಮನೆಯೂ ಅದೇನೆ. ಪಾಕಿಸ್ತಾನದಲ್ಲೋ ಫಾರಿನಲ್ಲೋ ಇದ್ದಂಗೆ ಇದ್ದೀರಾ ನೀವು, ಏನೂ ಗೊತ್ತಿಲ್ಲ. ನಾವು ಭಾರತೀಯರು ಕರ್ನಾಟಕದಲ್ಲಿದ್ದೀವಿ, ನಾವು ಹೇಗೆ ಬದುಕಬೇಕು, ಏನು ಮಾಡಿದ್ರೆ ಚೆನ್ನಾಗಿರ್ತೀವಿ, ಏನೂ ತಿಳ್ಕೊಂಡಿಲ್ವಲ್ಲಮ್ಮ. ಹೆಂಗಮ್ಮ ಇದು? ನಿಮ್ಮ ಮದುವೆ ವಿಷಯದಲ್ಲಾಗಲಿ, ನೀವು ಹುಟ್ಟಿದ ನಕ್ಷತ್ರ ಆಗಲಿ, ನಿಮ್ಮ ಜೀವನದ ಬಗ್ಗೆ ಆಗಲಿ ಏನು ತಿಳ್ಕೊಂಡಿದ್ದೀರಾ ಅಂತ ಒಳ್ಳೇದಾಗತ್ತೆ ತಾಯಿ. ಸ್ವಲ್ಪ ಯೋಚನೆ ಮಾಡಿ ನೀವು. ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡೋಕ್ಕಾಗತ್ತಾ? ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗತ್ತಾ? ಕರೆಕ್ಟ್ ಟೈಮ್ ಮಲಗೋಕ್ಕಾಗತ್ತಾ? ಕರೆಕ್ಟ್ ಟೈಮ್ ಪೂಜೆ ಮಾಡೋಕ್ಕಾಗತ್ತಾ? ನಿಮ್ಮ ಮನೇಲಿ ಉರಿತಾ ಇರ್ತಕ್ಕಂಥ ದೀಪ ನೋಡು ತಾಯಿ, ಗೊತ್ತಾಗತ್ತೆ ನಿನಗೆ. ದೀಪ ನೋಡಿದ್ಯಾ ನಮ್ಮ ಮನೇಲಿ ಉರಿತಾರ ದೀಪನ? ನೋಡಿದ್ದೇನೆ ಗುರುಜಿ. ಕಿಟ್ಟ ಎಷ್ಟು ಕಟ್ಟುತ್ತೆ? ಕೆಂಪು ಮಿಶ್ರಣ ಹೆಂಗ್ ಕಾಣಿಸುತ್ತೆ? ಅದು ಅಂತಾರೆ, ಅದೇನೋ ಪೂಜೆ ಅಂತಾರಲ್ವಾ ಗುರುಜಿ, ಅದು ಒಂದ್ ಸ್ವಲ್ಪ ಕಟ್ಟುತ್ತೆ. ಅಲ್ಲೆಲ್ಲ ಒಂದ್ ನಿಮಿಷ, ಅದು ಕಟ್ಟುತ್ತೆ ನೋಡಿದ್ಯಲ್ಲ? ನೋಡಿದ್ದೀನಿ. ಅದೇ ಮನೆಗೆ ಸದಾ ದುಃಖ. ಯಾರ ಮನೆಯಲ್ಲಿ ದೀಪ ಕಿಟ್ಟ ಕಟ್ಟುತ್ತೆ ಅಂದ್ರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದಕ್ಕೆ ಅಂತ ಅಲ್ಲ, ಎಲ್ಲ ನಕ್ಷತ್ರದಲ್ಲೂ ಕಟ್ಟುತ್ತೆ, ಒಂದೊಂದು ವಿಧದಲ್ಲಿ ಇರುತ್ತದು. ಸದ್ಯಕ್ಕೆ ನೀವು ದೀಪ ನೋಡ್ಕೊಳ್ಳಿ, ಆ ದೀಪ ನೋಡಿದ್ರೆ ಭಯ ಆಗತ್ತೆ, ಭಕ್ತಿ ಬರಲ್ಲ. ಕೆಂಪು ಮಿಶ್ರಿತ ಗೋಲ್ಡ್ ಕಲರ್ ದೀಪ ಇರಬೇಕು. ತಿಲಕ, ಹಣೆ ಕುಂಕುಮ ಇಕ್ಕೋತಾರ, ತಿಲಕ ಇಕ್ಕೋತಾರ ಹೆಣ್ಮಕ್ಳು, ಆ ಥರ ಉರಿತಾ ಇರಬೇಕು, ಶೇಕ್ ಆಗಬಾರ್ದು. ಒಂದು ಚೂರು ದೀಪ ಆ ಕಡೆ ಈ ಕಡೆ ಹೋದ್ರೆ ಮನೆಯಲ್ಲಿ ಯಾರ ಮಾತು ಯಾರು ಕೇಳಲ್ಲ ಅಂತ ರಿಸಲ್ಟ್. ಸಡನ್ ಆಗಿ ಹತ್ಕೊಂಡು ಪೂರ್ತಿ ದೀಪನೇ ಹತ್ಕೊಂಡ್ಬಿಡುತ್ತೆ ಕೆಲವು ಮನೆಯಲ್ಲಿ. ಅಂದರೆ ನಿಮ್ಮ ಮುಂದೆ ಏನೋ ಕಂಟಕ ಕಾದಿದೆ, ಮನೆಗೆ ಏನೋ ನಷ್ಟ ಆಗತ್ತೆ ಅಂತ. ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ನಿಮ್ಮ ಕುಟುಂಬದ ಸತ್ಯವನ್ನು ತೋರಿಸುತ್ತೆ. ನಮ್ಮ ಜನಕ್ಕೆ ಅದು ಅರ್ಥನೇ ಆಗಿಲ್ಲ. 10 ಗಂಟೆಗೆ ಸ್ನಾನ ಮಾಡೋದು, 11 ಗಂಟೆಗೆ ದೀಪ ಹಚ್ಚೋದು ಯಮಗಂಡ ಕಾಲದಲ್ಲಿ, ಆಮೇಲೆ ಧವಾರ್ ಅಂತ ಸೋಪಾದ ಮಲ್ಕೊಂಡ್ಬಿಡೋದು, 4 ಗಂಟೆಗೆ ಎದ್ದು 4 ಗಂಟೆ ಆಯ್ತಾ ಅನ್ನೋದು. ಈ ಟೈಮ್ ಟೇಬಲ್ ಕೆಡಿಸುತ್ತೆ ಈ ನಕ್ಷತ್ರ. ಎಲ್ಲವನ್ನೂ ಯಾಮಾರಿಸುತ್ತೆ, ಯಾವುದು ಕರೆಕ್ಟಾಗಿ ಓಪನ್ ಆಗಲ್ಲ. ಈಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಯಜಮಾನರು ಬಗ್ಸೋದೇ ಕಷ್ಟ. ನಿಮ್ಮ ಮಗಳು ಬಿಟ್ಬಿಡಿ, ನಿಮ್ಮ ಯಜಮಾನರು ಬಗ್ಸಿ ಮೊದಲು. ರೀ, ಇವಳಿಗೆ ಮದುವೆ ಮಾಡೋದು ಮುಖ್ಯ. ಇನ್ನು ನೀವಿಬ್ಬರು ಸೇರಿ ನಮ್ಮ ಮಗಳನ್ನ ಸರಿ ಮಾಡುವಂಥದ್ದು, ಆರೋಗ್ಯ ಸರಿ ಮಾಡುವಂಥದ್ದು, ನಿದ್ದೆ ಚೆನ್ನಾಗಿ ಮಾಡುವಂಥದ್ದು, ಅವಳಿಗೆ ಮಂಡಿ ನೋವು ಇರ್ತಕ್ಕಂಥದ್ದು, ಕಣ್ಣಲ್ಲಿರ್ತಕ್ಕಂಥದ್ದು, ಮತ್ತು ಬೆನ್ನು ಎದೆಯ ಭಾಗದಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅಂದರೆ ಸಿಕ್ಕಾಬಟ್ಟೆ ಕೋಪ ಮಾಡ್ತಾಳೆ. ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಿಮಗೂ ಗೊತ್ತಿಲ್ಲ. ಯಾವಾಗಾದ್ರು ಗೊತ್ತಾಗಿದೆಯಾ ನಿಮಗೆ ನಿಮ್ಮ ಮಗಳ ವಿಷಯ? ಹೇಳ್ತಿರ್ತಲ್ಲ ಗುರುಜಿ. ಅಲ್ಲ, ಇದನ್ನ ರಿಪೇರಿ ಮಾಡ್ಬೇಕಾ ಬೇಡವಾ ಅಮ್ಮ? ನೀವು ಹೇಳಿ. ಮಾಡ್ಬೇಕು ಗುರುಜಿ. ಯಾವಾಗ ಮಾಡೋದು? ಯಾವಾಗ ಮಾಡ್ತೀರಾ ಹೇಳಿ. ಈಗ ನೀವು ಹೇಳಕ್ ಹೋದ್ರೆ ತಿರುಗಿ ಬೀಳ್ತಾಳೆ ನಿಮ್ಮ ಮೇಲೆ. ಕೆಲಸ ನೋಡಿ, ಏನು ಮಾಡೋದು ಬೇಡ, ನಾನು ಹಂಗೆ ಇರ್ತೀನಿ, ನನಗೇನು ಆಗಿಲ್ಲ ಅಂತಾಳೆ. ಯಾಕೆ ಹಾಗೆ ಮಾತಾಡ್ತಾಳೆ ಗುರುಜಿ? ಹೊಟ್ಟೆ ಉರ್ಸ್ಕೊಳಕ್ಕೆ ಬಂದಿರೋದವಳು. ನಿಮ್ಮನ್ನ ರೋಡಲ್ಲಿ ನಿಲ್ಸಿದ್ರು ಅವಳು ಖುಷಿ ಆಗತ್ತೆ. ಹೆಂಗೆ ಅಂದ್ರೆ, ಅಬ್ಬಾ ಈಗ ನನಗೆ ಸಮಾಧಾನ ಆಯ್ತು. ಮಕ್ಕಳು ಶತ್ರುಗಳು ಏನಕ್ಕೆ ಆಗ್ತಾರೆ ಅಂದ್ರೆ ಇದಕ್ಕೇನೆ. ಮಕ್ಕಳೇ ಶತ್ರುಗಳು. ಹಾಕಿ ಬೀಗ, ಈಗ ನೋಡೋಣ, ಪಕ್ಕದ ಮನೆಯವ್ರು ಬೀಗ ಹಾಕ್ಬೋದು ನೀವು, ನಿಮ್ಮ ಮಕ್ಕಳಿಗೆ ಹಾಕಿ ಬೀಗ ಗೊತ್ತಾಗತ್ತೆ. ಮಾಡಿ ರಿಪೇರಿ ನೋಡೋಣ ಗುರುಜಿ. 6 ತಿಂಗಳ ಹಿಂದೆ ಗುರುಜಿ ಅವ್ರಿಗೆ ಥೈರಾಯ್ಡ್ ಆಪರೇಷನ್ ಆಯ್ತು ಒಂದು. ಅಮ್ಮ ಒಂದು ನಿಮಿಷ. ಈ ಥೈರಾಯ್ಡು, ಮೈಗ್ರೇನು, ಇದೆಲ್ಲ ವಿಚಾರಗಳಿದೆಯಲ್ಲ, ಇದೆಲ್ಲೂ ರೋಗಗಳು ಬರಲ್ಲಮ್ಮ. ನಾವು ಮಾನಸಿಕವಾಗಿ ಅನುಭವಿಸ್ತಾ ಇದ್ದೀವಲ್ಲ, ಅದಕ್ಕೆ ಆ ರೋಗ. ನೀವು ಅದೆಲ್ಲ ರೋಗ ಇದೆ ಅಂತ ಏನು ಹೆದರ್ಕೊಳ್ಬೇಕಾಗಿಲ್ಲ. ಯಾರೇ ಹೇಳಿ, ಈ ಥೈರಾಯ್ಡ್ ಅನ್ನೋದು ಇವಾಗ ಒಂಥರ ಪ್ರೆಸೆಂಟೇಷನ್ ಹೆಂಗಿದೆ ಅಂದರೆ, ಅಬ್ಬಾ ಈಗ ತಾನೇ ಉತ್ಪತ್ತಿ ಆಯ್ತೇನೋ ಈಗ ಪ್ರಪಂಚದಲ್ಲಿ, ಹಂಗಿದೆ ಇದು. ಹೇಳ್ಕೊಳ್ಳಿ ಅವ್ರು, ಪರವಾಗಿಲ್ಲ, ಥೈರಾಯ್ಡ್ ಇದೆ ಅಂತ ಹೇಳ್ಕೊಳ್ಳಿ. ಆದರೆ ಇದಕ್ಕೆ ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂತ ಹೇಳಬೇಕಲ್ಲ, ಅಲ್ಲಿಲ್ಲ. ಥೈರಾಯ್ಡ್ ನನಗೆ ಏನಕ್ಕೆ ಬಂತು ಅಂತ ನಿಮ್ಗೆ ಗೊತ್ತಾಗಿಲ್ವಲ್ಲ. ಮಾತ್ರ ನುಂಗಿ 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 ಒಂದು ಶುಗರ್ಗೆ, ಒಂದು ಥೈರಾಯ್ಡ್ಗೆ, ಒಂದು ನಿದ್ದೆ ಬರೋಕ್ಕೆ ಏನು ಕರ್ಮಾರಿ ಇದು? ಯಾಕೆ ಬೇಕಾಗಿದೆ? ಕಾರಣ ಬೇಕು. ಥೈರಾಯ್ಡ್ ನನಗೆ ಏನಕ್ಕೆ ಬಂತೋ ಕೇಳಿ ಅವ್ರನ್ನ, ಪಾಪ ಹೇಳಿ ನೋಡೋಣ. ಯೋಚನೆ ಮಾಡಬೇಡ ಅಂತಾರೆ. ಯೋಚನೆ ಬರದೇ ಇರೋಕ್ಕೆ ಏನು ಮಾಡಬೇಕು? ಉತ್ತರ ಇಲ್ಲ, ಸ್ಟಾಪ್.
ಇದು ನಮ್ಮ ದೇಶದ ಕಥೆಯಮ್ಮ. ಮೂಲ ತಿಳಿದೆ ಏನು ಬದುಕಕ್ಕೆ ಹೋಗಬೇಡಿ. ಇಷ್ಟೊಂದು ಯಾಕೆ ಮಾತಾಡಿದೆ ಅಂದರೆ, ನಿಂತರ ತಾಯಿ ತಂದೆಗಳು ಮಕ್ಕಳನ್ನ ಓದಿಸಿ, ಈಗ ನಾನು ಹೇಳ್ತಾ ಇರೋದು ಮಕ್ಕಳನ್ನ ಓದಿಸ್ಬೇಡಿ ಅಂತ ಅಲ್ಲ, ಓದಿಸಿ, ಜ್ಞಾನಾರ್ಜನೆಗಷ್ಟು ಓದಿಸಿ, ಸಂಪಾದನೆ ಮಾಡೋ ಮಟ್ಟಕ್ಕೆ ಓಡಿಸುವಂಥ ಅವಶ್ಯಕತೆ ಇಲ್ಲ. ಎಜುಕೇಷನ್ ಬೇಡ. ಬಿಸಿಲ್ ಹೊಡೆಯಿತು, ಬೆಳಕು ಆಯ್ತು. ಅವನು ಈ ರೀತಿ ಪ್ರಾರಂಭಿಸಿದ. ಲೈಫ್ನ ರೇಸ್ನಲ್ಲಿ ಮುಂದೆ ಸಾಗಿದ. ಆಫೀಸ್ ತಲುಪಿ ಮಾಡಿದ ಚಮತ್ಕಾರ ಎಲ್ಲರೂ ಪ್ರಶ್ನಿಸಿದರು. ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಶ್ರೀಗಂಧದ ಕುರಿತಂತೆ ಮುಂದುವರಿಸ್ತಾ ಹೋಗೋದಾದ್ರೆ, ಇಲ್ಲಿ ಎಷ್ಟು ಮನೆಯಲ್ಲಿ ಶ್ರೀಗಂಧ ಇಟ್ಕೊಂಡಿರ್ತಾರೆ. ಯಾರ ಮನೆಯಲ್ಲಿ ಶ್ರೀಗಂಧ ಇರುತ್ತೆ ಅವ್ರ ಮನೆಯಲ್ಲಿ ಶ್ರೀಮನ್ ನಾರಾಯಣ ವಾಸ ಮಾಡ್ತಾರಂತೆ. ಎಷ್ಟು ಜನ ಶ್ರೀಗಂಧ ಇಟ್ಕೊಂಡಿರ್ತಾರೆ. ಓಲಿ ಇಟ್ಕೊಂಡಿದ್ರು ಅದನ್ನು ಪ್ರತಿದಿನ ಅದನ್ನು ಬಳಸಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಅದೆಲ್ಲ ಒಂದು ಕಡೆ ಬಿದ್ದಿರುತ್ತೆ, ಇದೆಲ್ಲ ಒಂದು ಕಡೆ ಬಿದ್ದಿರುತ್ತೆ. ಯಾಕೆ ಅಂದರೆ ಹಾಲು, ಮೊಸರು, ಅರಿಶಿನ, ಕುಂಕುಮ, ಊಟ ಮಾಡೋ ಅನ್ನ, ಗಂಧ, ತುಳಸಿ, ಬಿಲ್ವಪತ್ರೆ ಇವೆಲ್ಲ ಯಾವ ಕಾರಣಕ್ಕೂ ತುಂಬ ಪವಿತ್ರವಾದ ಭೂಲೋಕ ಅಂತಕ್ಕಂಥ ಸ್ವರ್ಗದಲ್ಲಿರ್ತಕ್ಕಂತಹ ರಹಸ್ಯ ಎಲ್ಲ ನಮ್ಮ ಮನೇಲಿದೆ ಅಂತ ಅರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಇರುತ್ತೆ, ಯಾರ ಮನೆಯಲ್ಲಿ ತುಳಸಿ ಇರುತ್ತೆ, ಯಾರ ಮನೆಯಲ್ಲಿ ಬೃಂದಾವನ ಇದೆ, ಯಾರ ಮನೆಯಲ್ಲಿ ಶ್ರೀಗಂಧವನ್ನು ಪ್ರತಿದಿನ ಅದನ್ನು ಪ್ರಾರಂಭದಲ್ಲಿ ದೇವ್ರ ಮುಟ್ಟಕ್ಕಿಂತ ಮುಂಚೆ, ದೇವ್ರು ಮುಟ್ಟಬಾರ್ದು ನೇರವಾಗಿ, ದೇವ್ರ ಮುಟ್ಟಕ್ಕಿಂತ ಮುಂಚೆ ಆ ಗಂಧದ ಮಣೆನ ನೆಲದ ಮೇಲೆ ಇಡಬಾರ್ದು. ಗಂಧ ರುಬ್ಬದ್ನ ಮಣೆ ಮೇಲೆ ಇಡಬೇಕು. ಮತ್ತೆ ಮಣೆ ಹಾಕ್ಕೊಂಡು ನೀವು ಕುತ್ಕೋಬೇಕು, ಮಣೆ ಮೇಲೆ ಅದು ಇಟ್ಕೊಂಡು ರುಬ್ಬಬೇಕು. ಒಂದು ಸ್ವಲ್ಪ ಮೈ ಅರಿಶಿನ ಹಾಕ್ಕೊಂಡು, ದುಡ್ಡು ಕಾಸು ಸ್ವಲ್ಪ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದರೆ ಒಂದು ಚೂರು ವಿಳ್ಳೆದೆಲೆ ರಸ ಹಾಕಿ ಅದನ್ನು ಚೆನ್ನಾಗಿ ಮಾಡಿದ್ರೆ ಓದೋ ಮಕ್ಕಳಿಗೂ ಓದಬೇಕು, ಸಂಪಾದನೆ ಮಾಡೋ ಗಂಡಸ್ಗೂ ಓದಬೇಕಾಗತ್ತೆ, ಹೆಣ್ಣು ನೆಮ್ಮದಿಯಾಗಿ ಖುಷಿಯಾಗಿ ಧೈರ್ಯವಾಗಿರೋದಕ್ಕೂ ಕೂಡ ಬೇಕಾಗತ್ತೆ. ಯಾಕೆ ಈ ಶ್ರೀಗಂಧಕ್ಕೆ ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈ ಶ್ರೀಗಂಧದಲ್ಲಿ ಒಂದು ರಹಸ್ಯಕರವಾಗಿರತಕ್ಕಂಥ Attention passengers, flight 1234 has been delayed by 4 hours. Flight delay, but we can't delay the insurance claim process. We know what to do. सुना नहीं फ्लाइट डिले हो गई. इंश्योरेंस क्लेम फाइलिंग में हेल्प चाहिए क्या? The smart payment feature of my travel insurance policy from Tata AIG app tracks flight delays automatically and initiates the claim instantly. ಇದು ಹಣೆಗೆ ಇಟ್ಕೊಳ್ಳೋದ್ರಿಂದ, ಊಟ ಮಾಡೋದ್ರಿಂದ, ಊಟ ಮಾಡೋ ಶೈಲಿ ಅಂದರೆ ಯಾವ ರೀತಿ ಊಟ ಮಾಡ್ತಾರೆ ಸೇವನೆ, ಅದರಿಂದ, ನಿದ್ದೆ ಮಾಡೋದ್ರಿಂದ, ಗಂಧ ಹಚ್ಚೋದ್ರಿಂದ 300 ಡಿಗ್ರಿ ತಾಪಮಾನ ಉಷ್ಣಾಂಶ ನಮ್ಮ ದೇಹಕ್ಕೆ ಸಿಗತ್ತೆ. ಅದನ್ನು ವಿವರಣೆ ಹೇಳೋಣ. ಈಗ ನಾವು 37 ಡಿಗ್ರಿ ಉಷ್ಣಾಂಶ ಇಟ್ಟುಕೊಂಡು ತಿಕ್ಕಲ್ದಂಗೆ ಹುಚ್ಚುಚ್ಚಂಗೆ ನಿದ್ದೆನೂ ಬರಲ್ಲ, ಒಂದು ಮಾತು ಹೇಳೋದು ಕೇಳೋದೇ ಇಲ್ಲ ಅಂದರೆ ಇಡೀ ಪ್ರಪಂಚದಲ್ಲಿ ಈ ವಿಚಾರವನ್ನು ದಯವಿಟ್ಟು ಕೂತ್ಕೊಂಡು ಮಾತಾಡಿ ಯಾರು ನೋಡೋಣ. ದೇಹದಲ್ಲಿ ನಾವು ಮಾಡೋ ಊಟ ಕರಗಬೇಕು, ನಮ್ಮ ಮನಸ್ಸು ಶಾಂತಿ ಇರಬೇಕು ಅಂದರೆ ನಮ್ಮ ದೇಹಕ್ಕೆ ಎಷ್ಟು ತಾಪಮಾನ, ಈಗ ಮೊಬೈಲ್ಗೆ ಎಷ್ಟು ಚಾರ್ಜರ್ ಹಾಕ್ಬೇಕು ಅದು ಹಾಕ್ಲೇಬೇಕಲ್ಲ. ಅರ್ಜೆಂಟ್ ನಿಂಗೆ ಪಿನ್ ಚುಚ್ಬಿಟ್ಟು ಕಿತ್ಕೊಂಡ್ಬಿಡ್ತೀಯಾ? ಚಾರ್ಜರ್ ಪೂರ್ತಿ ಆಗಬೇಕು, ಇಲ್ಲ ಅದು ವರ್ಕ್ ಮಾಡಲ್ಲ. ಹಾಗಿದ್ಮೇಲೆ ನಮ್ಮ ದೇಹದ ಉಷ್ಣಾಂಶವನ್ನು ನಾವು ಎಲ್ಲಿಂದ ಪಡೆಯೋದು ಗೊತ್ತಿದೆಯಾ? ನಿಮ್ಮ ಎಜುಕೇಷನ್ಲಿ ಇದೆಯಾ ಇದು? ನಮ್ಮ ದೇಹದ ತಾಪಮಾನ ಇಷ್ಟೇ ಇರಬೇಕು ಅಂತ ನಿಮ್ಮ ಎಜುಕೇಷನ್ಲಿ ಇದೆಯಾ? ಯಾರಿಗೆ ಬೇಕಂತ ಚಾರ್ಜ್ ಮಾಡಿ ಕೇಳ್ತೀನಿ. ಪ್ರತಿದಿನ ನಿಮ್ಮ ದೇಹದಲ್ಲಿ ಬೇಕಾಗಿರತಕ್ಕಂಥ ತಾಪಮಾನವೇ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ನೀವು ಹೆಂಗೆ ರಿಪೇರಿ ಮಾಡ್ತೀರಾ? ಗಂಡನನ್ನು ಹೆಂಡತಿ ಹೆಂಗೆ ರಿಪೇರಿ ಮಾಡೋದು? ಹೆಂಡತಿ ಗಂಡನ ಹೆಂಗೆ ರಿಪೇರಿ ಮಾಡೋದು? ಜೀವನ ಪರ್ಯಂತ ಆಗಲ್ಲ. ಯಾವುದೇ ರಂಗದಲ್ಲಿ ಈ ಪ್ರಶ್ನೆ ಸಿಕ್ಕಲ್ಲ, ಯಾರು ಕೇಳಿಸ್ಕೊಳಕ್ಕಾಗಲ್ಲ. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನ ತಿದ್ದಬೇಕು, ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರಲ್ಲ, ಕವನಗಳು ಬರೀತಾರಲ್ಲ, ಅವ್ರಿಗೆ ಕೇಳಬೇಕು ಈ ಪ್ರಶ್ನೆನ, ಹೆಂಗೆ ಸರಿ ಮಾಡ್ತೀರಾ ಅಂತ. ಅಮ್ಮ, ಈ ಸಮಸ್ಯೆ ನಿಜಕ್ಕೂ ಹೇಳ್ತೀನಿ. ಜಾತಕವನ್ನು ನೋಡಿ, ಜಾತಕವನ್ನು ಮ್ಯಾಚ್ ಮಾಡಿ ಮದುವೆ ಮಾಡ್ತಾ ಇರತಕ್ಕಂಥ ಕಂತ್ರಿ ಕಮಂಗಿಗಳಿಗೆ ಈ ಸತ್ಯ ಗೊತ್ತಿದ್ರೆ ನಮ್ಮ ದೇಶದಲ್ಲಿ ವಿಚ್ಛೇದನ ಆಗ್ತಿರ್ಲಿಲ್ಲ. ಯಾರು ಇದನ್ನು ಟೆಸ್ಟ್ ಮಾಡಿ ಆ ದಾಂಪತ್ಯದಲ್ಲಿ ಇರ್ತಕ್ಕಂಥ ತಾಪಮಾನ ಕರೆಕ್ಟ್ ಇದೆಯಾ ಅಂತ ನೋಡಿ ಮದುವೆ ಮಾಡಬೇಕು ಅಂತ ಯಾರಿಗಾರು ಗೊತ್ತಿದೆಯಾ ನಮಗಿದು? ಮತ್ತು ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಹೇಳ್ತೀರಾ? ಇಲ್ಲದಲ್ಲ. 32 ಕೂಟ ಬಂದರೆ ಒಳ್ಳೇದಂತೆ, 18 ಬಂದರೆ ಒಳ್ಳೇದಂತೆ. ಯಾವನು ಹೇಳ್ದ ಇದೆಲ್ಲ? ಇದಕ್ಕೆ ಆಧಾರ ಏನು? ಸತ್ಯ ಎಲ್ಲಿದೆ? ಇದಕ್ಕೆ ಸೋಮನ್ ಬೊಗಳೆ ಹೆಂಗಾಗತ್ತಿದು? ಮುಖ್ಯವಾಗಿ ಹೆಣ್ಣು ಗಂಡಿಗೆ ಚಾರ್ಜಿಂಗ್ ಯಾವುದು ಬೇಕಲ್ಲ? ಚಾರ್ಜಿಂಗೇ ಇಲ್ಲ, ನೆಮ್ಮದಿಯಾಗಿ ಹೆಂಗಿರ್ತಾರೆ ಅವರು?
ಮತ್ತು ನೀವು ಯಾವ ಪೂಜೆ ಮಾಡಿಸ್ತೀರಾ? ಪೂಜೆ ಮಾಡಿದ್ರೆ ಒಳ್ಳೇದಾಗಂಗಿದ್ರೆ ಯಾಕೆ ಕಷ್ಟ ಬೀಳಬೇಕಿತ್ತು? ದಿನಕ್ಕೊಂದು ಪೂಜೆ ಮಾಡಿ ಎಲ್ಲರೂ ಸರಿ ಮಾಡ್ಬೋದಾಗಿತ್ತು. ಏನಮ್ಮ, ಪುರೋಹಿತರು ಫುಲ್ ಬ್ಯುಸಿ, ದಿನಕ್ಕೊಂದು ಪೂಜೆ. ಅವ್ರಿಗೊಂದು ಮನೆ ಕಟ್ಟಿಸ್ಕೊಟ್ಬಿಡೋಣ, ಸ್ವಾಮಿ ಎಲ್ಲರೂ ರಿಪೇರಿ ಮಾಡಿ ನಾವು ಚಂದ ಇಟ್ಟು ಕೊಟ್ಬಿಡ್ತೀವಿ ಅಂತ ಕೊಡ್ಬೋದಲ್ಲ? ಇಲ್ಲ, ದಮ್ಮಿಲ್ಲ, ಅಲ್ಲಿ ಸತ್ಯ ಇಲ್ಲ, ಗೊತ್ತಿಲ್ಲ, ಆಗಲ್ಲ, ಬುಡ್ಬುಡ್ಕೆ. ಅದು ದೇವರನ್ನ ಮಧ್ಯ ಇಟ್ಕೊಂಡು ಒಂಥರ ಬಿಸ್ನೆಸ್ ಮಾಡ್ದಂಗೆ ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಇದು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ಘೋರವಾದ ನರಕ. ಇದು ನೀವುಗಳು ಯೋಚನೆ ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪೆಷ್ಟು ಅಂತ. ತಾಪಮಾನ ಶ್ರೀಗಂಧವನ್ನು ಇಟ್ಟಾಗ ಹಾರ್ಟ್ ಬೀಟ್ಸ್, ಹೃದಯದಲ್ಲಿ ಹೆಚ್ಚು ಕಮ್ಮಿ ಹಾರ್ಟ್ ಬೀಟ್ಸ್ ಹೊಡ್ಕೊಳ್ಳುತ್ತೆ, ಒಂಥರ ಭಯ ಆಗುತ್ತೆ, ನನಗೇನಾರು ಆಗ್ಬಿಡುತ್ತಾ ಅಂತ. ಬೆವರು ಬರುತ್ತೆ, ಖರ್ಚಿಪಲ್ಲಿ ಒರೆಸ್ಕೋತಾರೆ, ಎಷ್ಟೋ ಜನ ಏನು ಬೇಕಾದ್ರೆ ಆಗೋಗ್ಬಿಡ್ಬೋದು. ಇದಕ್ಕೆಲ್ಲ ರಿಪೇರಿ ಔಷಧ ಯಾವುದು ಅಂದರೆ ಶ್ರೀಗಂಧ. ನಮಗೆ ಬೇಕಿಲ್ಲ, ಏನಿರೋ ಐಸಿಗೆ ತಗೊಂಡಾಗ ಹಾಕಬೇಕು. ಅಲ್ಲಿ ಗಾಜಿನ ಕಿಂಡಿಲಿ ನೋಡಬೇಕು, ಸ್ವಾಮಿ ಡಾಕ್ಟ್ರೇ ಉಸಿರಾಡ್ತಾ ಇದ್ದಾನ, ಗ್ಯಾರಂಟಿನಾ? ಇದೇನೇ ಹಣೆ ಬರ. ಆದರೆ ನಮ್ಮ ದೇಹವನ್ನು ನಾವು ಎಷ್ಟು ಚೆಂದಾಗಿ ನೋಡ್ಕೋಬೇಕು ಅಂದರೆ, ಭಗವಂತ ಅದಕ್ಕೆ 100 ವರ್ಷ ಆಯುಸ್ ಕೊಟ್ಟು ಕಳಿಸಿರೋದು. 98ಕ್ಕೆ ಸತ್ರೂ ಕೂಡ ಅಲ್ಲ. ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮ ಭಾರತದ ಮಾಜಿ ಪ್ರಧಾನಿ ಶ್ರೀಮಾನ್ ದೇವೇಗೌಡರ ದಾಂಪತ್ಯ ನೋಡ್ರಿ, ಅವರಿಬ್ಬರು ಒಂದು ಸಲ ಕಣ್ಣಲ್ಲಿ ನೋಡ್ರಿ, ಹೆಂಗಿದೆ ಸೋಳ ನೋಡಿ ಸ್ಟೋರಿ. ಇವ್ರಿಗೆ ಯಾವ ಗಣಕೂಟ ನೋಡಿ ಮದುವೆ ಮಾಡಲಿಲ್ಲ ಅವತ್ತು. ಯಾಕೆ ಅಂದರೆ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕುಂಡ್ಲಿ ಮ್ಯಾಚಿಂಗ್ ಮಾಡಿ ಮದುವೆ ಮಾಡಿದರೆ ಎಷ್ಟು ಜನ ಚೆನ್ನಾಗವ್ರೆ? ಸಾಧ್ಯನೇ ಇಲ್ಲ. ಹಾಗಾದರೆ ಯಾವ್ದು ಮ್ಯಾಚಿಂಗ್ ಮಾಡಬೇಕು ಅದನ್ನು ನಾಳೆ ಹೇಳೋಣ, ಯಾವ್ದು ಮ್ಯಾಚಿಂಗ್ ಮಾಡಬೇಕಿತ್ತು ಅಂತ. ಯಾಕೆಂದರೆ ಪಾಪ ಶುಕ್ರವಾರ ಎಲ್ಲ ಪೂಜೆ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರಲ್ಲ, ಯಾವ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಾಳೆ ಹೇಳೋಣ ಅದನ್ನು. ಕಾರಣ ಏನಪ್ಪ ಅಂದರೆ, ನಾವು ಕಲ್ತಿರೋದು ಒಂದೇ, ಏನೋ ಮಾಡೋಕ್ಕೆ ಏನೋ ಮಾಡ್ತೀವಿ. ಹಾಗೆ ಇದು ವಿಚಿತ್ರವಾಗಿ ನಾವು ಮಾಡಬೇಕು ಅಂತ ಆಸೆ. ನಮ್ಮ ಗಂಡ ಹೇಳೋದು ಮಾತು ಕೇಳಲ್ಲ, ಎಷ್ಟೋ ಮನೇಲಿ ಕಂಪ್ಲೇಂಟ್ ಇದೆ. ನಮ್ಮ ಗಂಡ ನಂಬಲ್ಲ, ನಮ್ಮ ಗಂಡ ಟೈಮ್ ಸರಿಗೆ ಮನೆಗೆ ಬರಲ್ಲ, ನನ್ನ ಹೆಂಡತಿ ಅಡುಗೆ ಮಾಡೋದು ಚೆನ್ನಾಗಿಲ್ಲ, ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಅವಳು ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ಕಡೆಯಿಂದನೂ ಅದೇ ಪಿಕ್ಚರು, ಆ ಕಡೆಯಿಂದನೂ ಇದೇ ಪಿಕ್ಚರು. ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ಯಾಕೆ ನಡೀತಾ ಇದೆ ಘರ್ಷಣೆಗಳು? ನಾವು ಪೂಜೆ ಮಾಡಬೇಕು, ಚೆನ್ನಾಗಿರಬೇಕು, ಶ್ರೀಗಂಧ ದಿನ ಹಚ್ಕೋಬೇಕು ಅಂತ ಎಲ್ರಿಗೂ ಆಸೆ. ಆಗಲ್ಲ. 2 ದಿನ ಮಾಡ್ಬೋದೇನೋ ಇವತ್ತು ಕೇಳ್ಬಿಟ್ಟು, 3ನೇ ದಿನಕ್ಕಿಲ್ಲ, ಮಾಮೂಲಿ ಯಥಾಸ್ಥಿತಿ ತಾಪ. ಯಾಕೆಂದ್ರೆ ಆಗಲ್ಲ. ಯಾಕಾಗಲ್ಲ? ಮಾಡಬೇಕು ಅಂತ ನಮ್ಗೆ ಆಸೆ ಇದೆಯಲ್ಲ, ಆಗಲ್ಲ ಅಂತ ಏನಕ್ಕೆ ಕೇಳ್ತೀನಿ ಅಂದರೆ, ಇನ್ನೊಂದು ಘೋರವಾದ ಅಪರಾಧ ಮಾಡಿದ್ದೀವಿ ನಾವು. ಏನು? ಹೊಸ ಮನೆಗೆ ಹಸು ತತ್ತೀವಮ್ಮ, ಹೌದಲ್ಲ? ಗೃಹ ಪ್ರವೇಶಕ್ಕೆ ಹಸುವನ್ನು ತಂದು ಹಸುವನ್ನು ಮುಂದೆ ಕಳಿಸ್ತೀವಿ, ಆಮೇಲೆ ಪ್ರವೇಶ ನಾವು ಹೋಗ್ತೀವಿ. ಎಷ್ಟು ಸೂಪರ್ ಆಗಿದೆ ಇದು ಅಂದರೆ, ಮಾಡಿಸೋ ಸ್ವಲ್ಪ ಕಿವಿ ಅಗಲ ಮಾಡಿ ಕೇಳಿಸ್ಕೋಬೇಕು. ಇಲ್ಲಿ ನಮಗೆ ಗೋಮಾತೆ, ಭೂಮಾತೆ. ಈ ಭೂಮಾತೆಗೆ ಈಶಾನ್ಯ ದಿಕ್ಕು ಮುಖದ ಭಾಗದಲ್ಲಿ ಪೂಜೆ ಮಾಡ್ತೀವಿ ಪಾಯ ಪೂಜೆ ಮಾಡುವಾಗ, ಹೌದಾ? ಗೋಮಾತೆಗೆ ಅದರ ಹಿಂಭಾಗಕ್ಕೆ ಪೂಜೆ ಮಾಡ್ತೀವಿ, ಹೌದಾ? ಈ ಸತ್ಯ ತಿಳ್ಕೊಂಡಿಲ್ಲ ನಾವಿನ್ನೂ. ಗೋವಿಗೆ ಹಿಂಭಾಗಕ್ಕೆ ಪೂಜೆ ಯಾಕೆ ಮಾಡೋದು? ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ. ಹಂಗಾದ್ಮೇಲೆ ನಿಮ್ಮ ಮನೆಯಲ್ಲಿ ಹಿಂಭಾಗ್ಲಿದೆಯಾ ನೋಡ್ಕೊಳ್ಳಿ. ಹಸುಗೆ ಹಿಂಭಾಗಕ್ಕೆ ಪೂಜೆ ಮಾಡೋ ನೀವು ದೊಡ್ಡ ಬುದ್ಧಿವಂತರು, ಜ್ಞಾನವಂತರು. ನಿಮ್ಮ ಮನೆಯ ಹಿಂಭಾಗ್ಲಿದೆಯಾ? ಹಿಂಭಾಗ್ಲಿದ್ರೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಹಿಂಭಾಗ್ಲಿಲ್ಲ, ನಮ್ಗೊಂದೇ. ಯಾವ ರೀತಿ? ಹಸು ರೀತಿಯೇ ಮನೆ ಕಟ್ಟಬೇಕು. ನೆನ್ನೆ ಮನುಷ್ಯನ ಆಕಾರದಲ್ಲಿ ಹೇಳಿದೆ, ಹಸುವ ರೀತಿಯಲ್ಲಿ, ಗೋಮಾತೆಯ ರೀತಿಯಲ್ಲಿ ಮನೆ ಕಟ್ಟಬೇಕು. ಉದ್ದು ಕಟ್ಬಿಡೋದಲ್ಲ ಹುಚ್ಚಾಸ್ಪತ್ರೆ ಹಂಗೆ. ಸ್ವಾಮಿ ಹಿಂಗೆ 45, ಮೊನ್ನೆ ಹೇಳ್ತೀನಿ ನೆನ್ನೆ 47, ಹಿಂಗಂತೆ 20. ಏನ್ರಿ ಇದು ಹಣೆ ಬರ? ಉದ್ದ ತುಂಡ ಮನೆಯಲ್ಲಿ ಅಳತೆ ಇರಬಾರ್ದು. ಇದು ಪಂಚಾಂಗದಲ್ಲೂ ತಪ್ಪೆ, ಇವತ್ತೊಂದಲ್ಲ, ಕೋಟಿ ವರ್ಷಗಳಿಂದ ಹಾಕೊಂಬಂದವ್ರೆ. ಪಂಚಾಂಗ ತೆಗೆಸ್ ನೋಡಿ, 25/40, 20/35 ಪಂಚಾಂಗರು ಅದೇ ಪ್ರಿಂಟು. ಅದಕ್ಕೆ ನೋಡಿ ನಾವು ಹಿಂಗೆ ಅನುಭವಿಸ್ತಾ ಇರೋದು. ಪಂಚಾಂಗನೇ ತಪ್ಪು ಅಂತಕ್ಕಂಥದ್ದು ವಿಚಾರ ಅಲ್ಲ. ಅದು ಆವಾಗ ಆಗಿದ್ದು ಪಂಚಾಂಗ, ಅದು ಈಗಲ್ಲ ಆಗಿದ್ದು. ಅವತ್ತಿನ ಕಾಲಕ್ಕೆ ಸರಿಯಾಗಿತ್ತು. ನಾವೀಗ ಚಪ್ಪಲಿ ಹಾಕೊಂಡು ಊಟ ಮಾಡೋ ಜನ, ಕಾಲು ಕುಣಿಸ್ಕೊಂಡು ಊಟ ಮಾಡೋ ಜನ, ನಾಯಿನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋ ಜನ. ಈಗ ಪಂಚಾಂಗ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಪಂಚಾಂಗ ತಪ್ಪಲ್ಲ. ನಾವು ಪಂಚಾಂಗ ಬಿಡೋದಕ್ಕೆ ಏನಾಗಿದ್ದೀವಿ ಅಂದರೆ, ನಾವು ಭಾರತೀಯರಾಗಿಲ್ಲ. ಚಪ್ಪಲಿ ಹಾಕೊಂಡು ಮನೇಲಿ ಓಡಾಡಲ್ವೇನಮ್ಮ, ಹೌದಾ? ನಾಯಿನ ಬೆಡ್ಡಲ್ಲಿ ಮಲಗಿಸ್ಕೊಂಡು ಮಲ್ಕೊಳ್ಳೋ ಜನ ಇದ್ದಾರೆ. ಅದಕ್ಕೂ ಸೀಮಂತ ಮಾಡ್ತಾರೆ. ಎಂಥ ವಿಚಿತ್ರ ರೀ ಪ್ರಪಂಚ. ಇನ್ನು ಸ್ವಲ್ಪ ದಿನ ಅದನ್ನು ಮದುವೆನೂ ಮಾಡ್ಕೋಬೋದೇನೋ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಹೆಣ್ಗಳು ಸಿಗ್ತಾ ಇಲ್ಲ ಈಗ.
ಆ ಮಟ್ಟಕ್ಕೆ ಹೋಗ್ತಾರೆ ನಮ್ಮ ಜನ. ಸೊ ಆ ಗಂಟ ಹೋಗಬಾರ್ದು. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡೋದು ಪ್ರಾಬ್ಲಮ್ಗಳು ಬರಲ್ಲ. ಸ್ಟೇ ಓಲ್ಡಿಂಗ್ ಮಾಡ್ತಿರಲ್ಲ, ಅಲ್ಲಿಗೆ ಹೋಗ್ಬೇಕು ಅವರು, ಇನ್ನೇನು ಮಾಡೋಕ್ಕಾಗಲ್ಲ. ಈ ಓಲ್ಡಿಂಗ್ ಮಾಡೋದನ್ನ ಅಪ್ಪ ಅಮ್ಮ ಬಿಡಬೇಕು. ಒಳ್ಳೆ ಸಂಬಂಧ ಬರಲಿ ಅಂದರೆ ಅದೇನೋ ಕತೆ ಆಗ್ಬಿಡುತ್ತೆ. ಆಮೇಲೆ ನೀವು ಶಾಸ್ತ್ರ ಕೇಳೋದು ಪ್ರಯೋಜನ ಇಲ್ಲ. ಇದನ್ನು ಫಸ್ಟ್ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಗೋಮಾತೆಯನ್ನು ನಾವು ಅನುಸರಿಸುತ್ತಿಲ್ಲ. ಆ ಕಾರಣದಿಂದಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೈವಾನುಗ್ರಹ ಮನೆ ಯಾವುದು, ದೇವರು ವಾಸ ಮಾಡುವ ಮನೆ ಯಾವುದು ಅಂದರೆ ಯಾವಾಗಲಿರುತ್ತೆ ಅದು ದೈವಗ್ರಹ. ಕಾರಣ ಚಂದ್ರೋದಯ ಸೂರ್ಯೋದಯ ಎರಡೂ ಉದಯಗಳು ನಮ್ಮ ಮನೆಗೆ ಬರಬೇಕು ಅಲ್ವಾ. ಸೂರ್ಯೋದಯದಲ್ಲಿ ಇದೆ ಅಪ್ಪಿ ತಪ್ಪಿ ಪೂರ್ವಕ್ಕೆ ಅಂತ ಇಟ್ಕೊಂಡವ್ರೆ, ಅದು ಸೂರ್ಯೋದಯ ಬರೋದು ಬಾಗ್ಲಲ್ಲ. ಯಾಕೆ ಅಂದ್ರೆ ಇದು ಬಾಗಿಲಲ್ಲಿ ಇಂದ್ರದ್ವಾರ ಅಂತ ಇಡಬೇಕು. ಏನು ಇಂದ್ರದ್ವಾರ? ದೇವತೆಗಳೆಲ್ಲ ರಾಜ ಯಾರು ಅಂದ್ರೆ ಇಂದ್ರ. ಆ ಇಂದ್ರದ್ವಾರ ಪೂರ್ವದಲ್ಲಿ ಇಟ್ಟಿದ್ರೆ ಯಾರು ಆಗಿದೆಯಾ? ಆಗಿಲ್ಲ. ನಾವೇನಾದ್ರು ಮೂಲೆ ಕಚ್ಚದೆ ಈಶಾನ್ಯ ಒಳ್ಳೇದು ಆಯ್ತಾ. ಮಾಟ ಮಂತ್ರ ಎಲ್ಲ ನೀವೇ ಮಾಡಿಸ್ಕೊಳ್ಳೋದೆ, ಅಡುಗೆ ಮಾಡಿದ ಊಟ ಬೇರೆಯವ್ರಿಗೆ ಹಾಕೋದೆ, ನೀವಂತೂ ಇಲ್ಲ ಬರೀ ಖರ್ಚು ಮಾಡೋದೆ. ಯಾಕೆ? ಈಶಾನ್ಯ ಒಳ್ಳೇದು. ಅವನ ಕಿತ್ತೋದನ್ನು ಪುಸ್ತಕ ಬರೆದವನೇ, ಇದನ್ನ ಕಿತ್ತೋದ್ರೆ ಓದ್ತಾರೆ. ಈಶಾನ್ಯ ಒಳ್ಳೇದು ಅಂತ ಬಾಲಿಟ್ಕೋತಾರೆ. ಇಂದ್ರದ್ವಾರ ಎಲ್ಲಿ ಗೊತ್ತಾ? ಇಟ್ಕೊಂಡಿದ್ದೀರಾ ಯಾರಾದರೂ? ಇಲ್ಲ. ಅದನ್ನು ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ ಗೊತ್ತಾಗತ್ತೆ. ಇಂದ್ರದ್ವಾರ ಎಲ್ಲಿ ಅಂತ ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ನೋಡಿ ಅಲ್ಲಿ ಇಂದ್ರದ್ವಾರ ಹೇಗಿಟ್ಟಿರ್ತಾರೆ ಅಂತ. ಹಾಗಂತ ತಲೆ ಕೆಡಿಸ್ಕೊಂಡು ನೀವು ಮನೇಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಇಂದ್ರದ್ವಾರ ನೋಡಿದ ತಕ್ಷಣ ನಿಮ್ಗೆ ಗಿಡಕ್ಕೆ ಬರಲ್ಲ. ಈ ಸುಮಾರು ಜನ ಈ ಮ್ಯಾಜಿಕ್ ಮಾಡ್ತಾರೆ. ಗುರುಗಳೇ ನೀವೇ ಟಿವಿಲಿ ಹೇಳಿದ್ರಲ್ಲ ಅಂತ ಎಷ್ಟೋ ಜನ ಮಾಡ್ಬಿಟ್ಟು ತಿರ್ಗಾ ನನ್ನ ಕರ್ಕೊಂಡು ಹೋಗೋರೆ. ಹಾಗಾಗಿ ತಿಳ್ಕೊಂಡು ಪ್ರಯತ್ನವನ್ನ ಮಾಡಿ ಅಂತ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ಕರೆ ಇದೆಯಾ? ಜಗದೀಶ್ ಅಂತೇಳಿ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ, ಹಾಗೆ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಸ್ವಾತಿ ನಕ್ಷತ್ರ. ಹಲೋ ಸ್ವಾತಿ ನಕ್ಷತ್ರ ಸರ್. ಆಯ್ತು. ಮಗನ ಎಷ್ಟು ಅವಾಗ 19 ಮೇಡಮ್ ಸರ್. 20 ಈಗ. ಓಕೆ. 1/11/2005. ಸರಿ ಆಯ್ತು. ಏನ್ ಬೇಕಿತ್ತು ಅವನ ಬಗ್ಗೆ? ಅವನ ಬಗ್ಗೆ ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ. ಯಾವಾಗ ಗೊತ್ತಾಯ್ತು ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ? ಯಾವಾಗ ಗೊತ್ತಾಯ್ತು? ಆರೋಗ್ಯ ಇದೆ ಸರ್, ಮುಂದೆ ಹೆಂಗಿದೆ ಅಂತ. ಸರಿ, ಮುಂದೆ ನಾನು ಶಾಸ್ತ್ರ ಹೇಳಲ್ಲ. ಶಾಸ್ತ್ರ ಹೇಳೋ ಹತ್ರ ಕೇಳ್ಬೇಕಾದ್ನ ಮುಂದೆ ಹೆಂಗದೆ ಅಂತ. ಯಾರು ಹೇಳಕ್ ಸಾಧ್ಯನಾ? ಏನು ಓದಿದ್ದೀರಾ ನೀವು? ಮುಂದೆ ಹೆಂಗದೆ ಅಂತ ಯಾವನಾರು ಹೇಳಕ್ ಆಗತ್ತಾ? ಹೇಳಕ್ ಇಲ್ಲಿವರೆಗೆ ಯಾವ್ದಾದ್ರು ಭಾರತ ದೇಶದಲ್ಲಿ ಇದೆಯಾ ರೆಕಾರ್ಡಿಂಗ್ ನೋಡಿದಿರಾ ನೀವು? ಅವನ ವಿದ್ಯಾಭ್ಯಾಸ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮುಂದೆ ಹೆಂಗದೆ ಅಂತ ಭವಿಷ್ಯ ಕೇಳೋ ಜನ ನಾವು ಭಾರತೀಯರು ಅಂತ ಒಪ್ಕೋಬೇಕಾ? ನಾಚಿಕೆ ಆಗತ್ತೆ. ಹೀಗೆ ಹೇಗಿದ್ದಾನೆ ನನ್ನ ಮಗ, ಸ್ವಾತಿಗೆ ಏನಕ್ಕೆ ಬಂದ ಅಂತ ಕೇಳ್ಬೇಕು ನೀವು. ಮುಂದೆ ಏನಾಗತ್ತೆ ಅಂತ ಕೇಳೋದಲ್ಲ. ಹಿಂಗ್ ಮಾಡೇ ಅಂತ ಶಾಸ್ತ್ರ ಹೇಳೋಣ ನೀವು ಒಪ್ಪು ಮಾಡ್ತಾ ಇರೋದು. ದುಡ್ಡು ಕೊಟ್ಟು ಲಂಚ ಕೊಟ್ಟು ಮೇಲೆ ಕೇರಿಸ್ಕೊಡ್ತಿದ್ಯಾ? ಅವ್ರು ಅದನ್ನೇ ಕೇಳ್ತಾರೆ. ನಿಮ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಮುಂದೆ ಏನಾಗತ್ತೆ ಅಂತ ಯಾರು ಕೇಳಿದ್ರೆ ಫೋನ್ ಆಫ್ ಮಾಡ್ತೀನಿ. ನಾನು ಶಾಸ್ತ್ರ ಹೇಳಕ್ಕೆ ಪಂಚಾಂಗ ಮಾಡ್ಕೊಂಡು ಕೂತಿಲ್ಲ. ಸ್ವಾತಿ ನಕ್ಷತ್ರಕ್ಕೆ ನನ್ನ ಮಗ ಏನಕ್ಕೆ ಬಂದ ಅನ್ನೋದು ನೀವು ತಿಳ್ಕೋಬೇಕು. ಆಸೆ ಇದೆ ತಿಳ್ಕೊಳಕ್ಕೆ. ಏನು ಮಾಡ್ತಾ ಇದ್ದೀರಾ ನೀವು ಕೆಲಸ? ನಾವು ಅಗ್ರಿಕಲ್ಚರ್. ಓಕೆ. ನೀವು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿದಿನನ? ಪ್ರತಿದಿನ. ಎಷ್ಟೊತ್ತಿಗೆ? ಬೆಳಿಗ್ಗೆ 9 ಗಂಟೆ 10 ಗಂಟೆ. 9ರಿಂದ 10 ಗಂಟೆಗೆ ಮಾಡ್ತೀರಾ? ತಿಂಡಿ ಮಧ್ಯೆ ತಿಂದಿರ್ತೀರಾ ಆಮೇಲೆ ತಿಂತೀರಾ? ಇಲ್ಲ, ಒಮ್ಮೆ ಬೆಳಿಗ್ಗೆ ತಿಂದೆ, ಒಮ್ಮೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂತೇವೆ. ಅಲ್ಲ, 2 ಥರ ಆಪ್ಷನ್. ಸ್ನಾನ ಆಮೇಲೆ ಮಾಡ್ಕೊಳ್ಳೋಣ ಅಂತ ತಿಂಡಿ ತಿಂತೀರಾ ಅಥವಾ ಸ್ನಾನ ಮಾಡ್ಕೊಂಡೇ ತಿಂಡಿ ತಿಂತೀರಾ? ಎಷ್ಟೊತ್ತಾಗಲಿ ಸ್ನಾನ ಮಾಡ್ಕೊಂಡೇ ತಿಂಡಿ ತಿಂತೀರಾ? ಸ್ನಾನ ಮಾಡ್ಕೊಂಡೆ ತಿಂತೇವೆ. ಓಕೆ. ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಮಾಡ್ತೀರಾ? ಮಧ್ಯಾಹ್ನ ಊಟ 1:30-2 ಗಂಟೆ. ಏನದು? ಮುದ್ದೆನಾ ಚಪಾತಿನ ಏನು? ಇಲ್ಲ, ರೈಸ್. ಓಕೆ. ಸೊ ರಾತ್ರಿ ಊಟನ ಸಂಜೆ ಊಟನ ನಿಮ್ದು? ರಾತ್ರಿ ಹೊತ್ತು ಏನು ಊಟನ? ಮುದ್ದೆನಾ ಚಪಾತಿನ ಏನು? ರಾತ್ರಿ ರೈಸ್ ರೀ. ಬೆಳಿಗ್ಗೆ ಯಾವಾಗ ರೊಟ್ಟಿ ಅನ್ನ. ಓಕೆ. ರಾತ್ರಿ ಎಷ್ಟೊತ್ತಿಗೆ ಊಟ? ರಾತ್ರಿ 9:30-10 ಗಂಟೆ. ಮಲಗೋದು ಎಷ್ಟೊತ್ತಿಗೆ? 11 ಗಂಟೆ. ಈಗ ನೋಡಿ, ನೀವು ಮಾಡಿರೋ ಊಟ ಎಷ್ಟರ ಮಟ್ಟಿಗಿದೆ ಅಂದರೆ ನಿಮ್ಮ ಮಗನ ಹೊಟ್ಟೆ ಚೆನ್ನಾಗಿದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮಗನ ಹೊಟ್ಟೆಯ ರಿಪೇರಿ ಮಾಡೋದು ಬೇಕಾದ್ರೆ ನೀವು ಎಷ್ಟು ನೀರು ಕುಡಿಬೇಕು ಗೊತ್ತಾ? ಯಾಕೆಂದ್ರೆ ನೀವು ಊಟ ಮಾಡಿರೋ ಅವತಾರ. ಭವಿಷ್ಯ ಕೇಳ್ತೀರಾ ನೀವು? ಅಟ್ಲೀಸ್ಟ್ ಒಂದು ಮಗು ಮಾಡ್ಕೊಳ್ಳೋಕೆ ಟೈಮ್ ಸರಿ ಊಟ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಇಲ್ಲದ ನಾವು ಯಾವಾಗಲೂ ತಿನ್ಬಿಟ್ಟು ಯಾವಾಗಲೂ ಮಲ್ಕೊಂಡು ಮಗು ಬಗ್ಗೆ ಕೇಳ್ತೀರಿ, ಮಗು ಬಗ್ಗೆ ಭವಿಷ್ಯ ಕೇಳ್ತೀರಿ. ಎಷ್ಟು ಮಟ್ಟಕ್ಕೆ ಸರಿ ಇದು? ಸ್ವಲ್ಪ ಯೋಚನೆ ಮಾಡಿ. ತಪ್ಪಲ್ವಾ ಇದು?
ತಪ್ಪುಜ್ಜಿ. ಇನ್ನು ಮೇಲೆ ಭವಿಷ್ಯ ಕೇಳಬೇಡಿ. ನಿಮ್ಮ ಮಗನ ಹೊಟ್ಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಕೇಳಿದ್ರೆ 3 ದಿನ ನಿದ್ದೆ ಮಾಡಲ್ಲ ನೀವು. 19 ವರ್ಷ ಮಗ ಬೆಳೆಸಿದ್ದೀರಾ. ನಿಮ್ಮ ಮಗನ ಆರೋಗ್ಯ ತಿಳ್ಕೊಬೇಕಂದ್ರೆ ಹೊಟ್ಟೆಯಲ್ಲಿ ಅವನಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಳಕ್ಕಾಗಿಲ್ಲ. ಗೊತ್ತಿಲ್ಲ ಬುದ್ಧಿ. ಇನ್ಮೇಲೆ ಬಿಟ್ಬಿಡಿ ದಯವಿಟ್ಟು. ನಿಮ್ಮ ತರ ಎಲ್ರಿಗೂ ಅರ್ಥ ಆಗ್ಲಿ. ಭವಿಷ್ಯ ಕೇಳೋದನ್ನ ಬಿಡಿ. ಮೊದಲು ಮದುವೆ ಮಾಡಿದ್ರೆ ಮುಂದೇನಾಗ್ತಾರೆ ಇದೆಲ್ಲ ಕೇಳಬಾರ್ದು. ನಿಮಗೆ ಶಾಪ ತಟ್ಟುತ್ತೆ. ನನ್ನ ಮಗ ಸ್ವಾತಿ ನಕ್ಷತ್ರಕ್ಕೆ ಏನು ಕೊಡ್ತಾ ಅಂದ್ರೆ, ನೀವು ಟೈಮ್ ಟೇಬಲ್ ಇಲ್ಲ, ನೀವು ನಿಮ್ಮ ಶ್ರೀಮತಿಯವರು ಟೈಮ್ ಟೇಬಲ್ ಅಲ್ಲಿ ಊಟ ಮಾಡಿದ್ದು ಮಲಗಿದ್ದು ಇಲ್ಲ. ಆದ ಕಾರಣದಿಂದಾಗಿ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಟೈಮ್ ಸರಿ ಊಟ ಮಾಡಿ ಮಲಗಿದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಇದು ನಮ್ಮ ದೇಶಕ್ಕೆ ಇನ್ನೂ ಗೊತ್ತೇ ಇಲ್ಲ. 10 ಗಂಟೆಗೆ ಸ್ನಾನ ಮಾಡ್ತೀನಿ ಅಂತ ಹೇಳ್ತೀರಾ ನೀವು, ಎಷ್ಟು ಮಟ್ಟಕ್ಕೆ ಸರಿ? 10 ಗಂಟೆಗೆ ಸ್ನಾನ ಮಾಡಿ 11 ಗಂಟೆಗೆ ತಿಂದು 1:30 ಮತ್ತೆ ಮುದ್ದೆ ತಿಂತೀರಾ, ಅನ್ನ ತಿಂತೀರಾ ಅಂದ್ರೆ ಏನ್ ಅನ್ಕೊಂಡ್ಬಿಟ್ರಿ? ಚೀಲನ ಇದು ಸುಮ್ಮನೆ ಮೇಲಿಂದ ತುಂಬ್ತಾ ಇರಕ್ಕೆ? ಗದ್ದೆಗೆ ಹೋಗಿ ಬಂದು ನನಗೆ ಅದೆಲ್ಲ ವಿಷಯ. ನೀವು ಗದ್ದೆಗೆ ಹೋಗ್ತಿರೋ ಕೂಲಿಗೆ ಹೋಗ್ತಿರೋ ಸೆಕೆಂಡ್ರಿ. ಮನುಷ್ಯನ ದೇಹವನ್ನ ಚೆನ್ನಾಗಿ ಇಟ್ಕೋಬೇಕಾ, ಆರೋಗ್ಯವಾಗಿ ಬೇಡವಾ? ಚೆನ್ನಾಗಿ ಮತ್ತೇನ್ ಪ್ರಯೋಜನ? 19 ವರ್ಷ ಮಗು. ಇದು ಯಾರು ಹೇಳಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಭವಿಷ್ಯ ಕೇಳ್ತಾರೆ. ಹೇಳ್ತಾ ಇರೋದು ನಮ್ಮ ಕಾರ್ಯಕ್ರಮ ನಾವೊಬ್ರೆ. ಹೊಟ್ಟೆ ನೋಡ್ಕೊಳ್ಳಿ ಸಾಕು, ಇನ್ನೇನು ನೋಡಕ್ ಹೋಗ್ಬೇಡಿ. ನಿಮ್ಮ ಹೊಟ್ಟೆನೂ ನೋಡ್ಕೊಳ್ಳಿ, ನಿಮ್ಮ ಮಗನ ಹೊಟ್ಟೆ ನೋಡ್ಕೊಳ್ಳಿ. ಹೊಟ್ಟೆ ಕ್ಲೀನ್ ಇಲ್ಲ ಅಂದ್ರೆ ಜೀವನ ಎಲ್ಲ ಅನುಭವಿಸೋದೆ. ದಡ 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 ಗುಡುಗುಡು ಗುಡುಗುಡು ಏನೇನ್ ಬೇಕು ಶಬ್ದ, ಮ್ಯೂಸಿಕ್ ಎಲ್ಲ ಅಲ್ಲೇ ಬರುತ್ತೆ. ಒಂದು 10 ನಿಮಿಷ ಬೇಡ, ಒಂದು ಅರ್ಧ ಗಂಟೆ ನಿಮ್ಮ ಮಗನ ಪಕ್ಕ ಮಲ್ಕೊಳ್ಳಿ, ಗೊತ್ತಾಗತ್ತೆ ಎಷ್ಟು ಪರದಾಡ್ತಾನೆ ಅವನು ಅಂತ. ಮೊದಲು ನಿಮ್ಮ ಮಗನ ಆರೋಗ್ಯ ಸರಿ ಮಾಡಿ, ಆಮೇಲೆ ಅವ್ನ ಮುಂದೆ ಭವಿಷ್ಯ ಕೇಳಬೇಡಿ. ಅವ್ನ ಮುಂದೆ ಏನೋ ಆಗ್ತಾನೆ, ನಿಮ್ಮ ಆರೋಗ್ಯ ಸರಿ ಮಾಡಿ. ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಜಗದೀಶ್. ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಕೊಟ್ರುಸ್ವಾಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ ಸರ್. ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ನಕ್ಷತ್ರವನ್ನ ತಿಳಿಸಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಪುನರ್ವಸು ನಕ್ಷತ್ರ. ಹಲೋ, ಯಾರ್ದು ಪುನರ್ವಸು? ಪುನರ್ವಸು ನಕ್ಷತ್ರ ಸ್ವಾಮಿಗೆ. ಯಾರ್ದು? ನಂದು ಕೊಟ್ರಸ್ವಾಮಿ ಅಂತ ನಂದೇನೆ. ಓಕೆ, ಎಷ್ಟು ವಯಸ್ಸು ತಮ್ಗೆ? ನನಗೆ 73 ವರ್ಷ ವಯಸ್ಸು. ಏನು ಓದಿದ್ದೀರಾ? ನಾನು SSLC ಓದಿದ್ದೀನಿ. ಓಕೆ, ಏನ್ ಬೇಕು ಅಂತ ಇವಾಗ ಕರೆ ಮಾಡಿದ್ರಿ? ಆರೋಗ್ಯದ ಬಗ್ಗೆ ಬುದ್ಧಿ. ಯಾವಾಗಿಂದ ಗೊತ್ತಾಯ್ತು ನಿಮ್ಗೆ ಆರೋಗ್ಯ ಕೆಟ್ಟಿದೆ ಅಂತ? ಯಾವಾಗ ಗೊತ್ತಾಯ್ತು ಆರೋಗ್ಯ ಕೆಟ್ಟಿದೆ ಅಂತ? ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಯ್ತು? ಇಲ್ಲ ಸ್ವಾಮೀಜಿ, ನನಗೆ ಒಂದು 2018 ಆಕ್ಸಿಡೆಂಟ್ ಆಯ್ತು ಕಾಲ್ಗೆ. ಅವಾಗಿಂದ ಸ್ವಲ್ಪ, ಆಮೇಲೆ ಸ್ವಲ್ಪ 2021 ಶುಗರ್ ಬಂತು. ಮನೆ ಕಟ್ಟಿದ್ರಾ? ಸ್ವಾಮಿ, ಮನೆ ಕಟ್ಸಿದ್ರಾ ಅಂದೆ? ಮನೆ ಕಟ್ಟಿದ್ವಿ ಸ್ವಾಮಿ, 23 ವರ್ಷ ಆಯ್ತು ಮನೆ ಕಟ್ಟಿ. ಯಾರ್ದು ಪ್ಲಾನ್? ನಿಮ್ದ, ಇಂಜಿನಿಯರ್ದ, ಪುರೋಹಿತರದ? ಪುರೋಹಿತರದಲ್ಲ ಸ್ವಾಮಿ, ನಮ್ಮ ಬಾಮೈದ ಇಂಜಿನಿಯರ್. ಓಕೆ, ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಾ? ಬುದ್ಧಿ, ಇಂಜಿನಿಯರ್ಗೆ ಮನೆ ಹಿಂಗೆ ಕಟ್ಟಬೇಕು ಅಂತ ಗೊತ್ತಾ ಅಂದೆ? ಇಲ್ಲ ಬುದ್ಧಿ, ಗೊತ್ತಿಲ್ಲ. ಇಂಜಿನಿಯರ್ ಮತ್ತೆ ಅವ್ರ ಕಾರ್ಯ ಹೆಂಗ್ ಮಾಡ್ಸದ್ರಿ? ಗೊತ್ತಿಲ್ಲ. ಏನಾಯ್ತು, ನನ್ನ ಹೆಂಡತಿ ತಮ್ಮನ ಇಂಜಿನಿಯರು. ಓಕೆ, ರೋಡ್ ಯಾವುದು ನಿಮ್ಮ ಮನೆಗೆ? ರೋಡ್ ಯಾವುದು ನಿಮ್ಮ ಮನೆಗೆ? ರಸ್ತೆ ಯಾವುದು ಅಂದೆ? ನಮ್ಮ ಮನೆಗೆ ಉತ್ತರ, ಪೂರ್ವ, ಪಶ್ಚಿಮ ಇದೆ ಬುದ್ಧಿ ರೋಡು. ನೀವು ಬಾಗ್ಲ ಕಡೆ ಇಟ್ಟಿದ್ರಾ? ಬಾಗಿಲು ಪೂರ್ವಕ್ಕೆ ಇಟ್ಟಿದ್ದೀವಿ ಬುದ್ಧಿ. ಓಕೆ, ಎಷ್ಟು ಫ್ಲೋರ್ ಕಟ್ಟಿದ್ರಾ ಮನೆ? ಎಷ್ಟು ಅಂತಸ್ತು ಮನೆ? ಈಗ ಈ 2 ವರ್ಷದಿಂದ ಮೇಲ್ಗಡೆ ಒಂದು ಅಂತಸ್ತು ಕಟ್ಟಿದ್ದೀವಿ ಬುದ್ಧಿ. ಬಾಡಿಗೆ ಕೊಟ್ರಾ? ಕಟ್ಬಿಟ್ಟು ಇಲ್ಲ ಬುದ್ಧಿ, ಬಾಡಿಗೆ ಕೊಟ್ಟಿಲ್ಲ, ನಮಗೆ ಉಪಯೋಗಿಸ್ಕೊಂತ ಇದ್ವಿ. ನಿಮ್ಗೆ ಬೇಕಾ ಅದು? ಹೌದು ಬುದ್ಧಿ, ನಮ್ಗೆ. ಮೆಟ್ಲೆಲ್ಲ ಹಾಕದ್ರಿ ಸ್ವಾಮಿ? ಮೆಟ್ಲೆಲ್ಲ ಹಾಕದ್ರಿ? ಎಂದ ಅಡಿಗೆ ಮನೆ ತಾವ ಹಾಕದ್ರ, ಬೆಡ್ರೂಮ್ ಹತ್ರ ಹಾಕದ್ರ? ಬೆಡ್ರೂಮ್ ಒಂದೇ ಬೆಡ್ರೂಮ್ ಸ್ವಾಮಿ. ಅಲ್ಲಪ್ಪ, ಮೆಟ್ಲು ಮೇಲಕ್ಕತ್ತಕ್ ಮೆಟ್ಲು ಅಡಿಗೆ ಮನೆಯಲ್ಲಿ ಹತ್ರ ಹಾಕದ್ರ, ಬೆಡ್ರೂಮ್ ಹತ್ರ ಹಾಕದ್ರ ಅಂತ ಕೇಳ್ದೆ. ಇಲ್ಲ ಇಲ್ಲ, ಹೊರಗಡೆ ಹಾಕಿದ್ವಿ ಸರ್. ನಿಂತು ಹೂನಪ್ಪ, ಯಾವ ದಿಕ್ಕಿಗೆ ಹಾಕದ್ರಿ ಮೆಟ್ಲು? ಪೂರ್ವ, ಪಶ್ಚಿಮ. ಆಮೇಲೆ ನೆಕ್ಸ್ಟ್ ಮತ್ತೆ ಪಶ್ಚಿಮಕ್ಕೆ ಹೋಗಿದ್ವಿ ಸ್ವಾಮಿ. ಅಂದ್ರೆ ಉತ್ತರ ವಾಯುಕ್ಕೆ ಹಾಕಿದೀರಾ? ಹೌದು ಹೌದು ಬುದ್ಧಿ. ಈಗ ನೋಡಿ ಎಷ್ಟರ ಮಟ್ಟಕ್ಕೆ ಇಂಥ ಇಂಜಿನಿಯರ್ಗಳು ನಮ್ಮ ಇದರಲ್ಲಿ ಇದ್ದಾರೆ. ಇದು ಹೇಗೆ ಇರುತ್ತೆ ಅಂದ್ರೆ, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅನ್ನಕ್ಕೆ, ಕೋಪ ಮಾಡ್ಕೊಳಕ್ಕೆ, ಕಾಲ್ಗೇಟ್ ಮಾಡ್ಕೊಳಕ್ಕೆ, ಮಾತ್ರೆ ನುಂಗಕ್ಕೆ ಕರೆಕ್ಟಾಗಿ ಮೆಟ್ಲು ಹಾಕಿದ್ದೀರಾ. ಇದ್ಯಾಕೆ ಮಾತಾಡ್ತಾ ಇಲ್ವಲ್ಲ?
ಮಾತಾಡ್ತೀನಿ ಬುದ್ಧಿ, ಕೇಳಿಸ್ಕೊಂತ ಇದೀನಿ. ಅಲ್ಲ ಇದು ಹೌದಾ ಅಲ್ವಾ? ಅದು ಅಷ್ಟೊಂದು ಬುದ್ಧಿವಂತರಲ್ಲ ಸ್ವಾಮೀಜಿ. ನಾವು ಬುದ್ಧಿವಂತರಲ್ಲಪ್ಪ. ಈಗ ಮಾತ್ರೆ ಪ್ರತಿದಿನ ಮಾತ್ರೆ ತಗೊಳ್ಳೋರು ಯಾರು? ನಂಬರ್ 1. ಬೆಳಗ್ಗೆ 2 ಮಾತ್ರೆ ತಗೊಂಡಿದ್ದೀನಿ. ಓಕೆ. ಕೋಪ ತುಂಬಾ ಜಾಸ್ತಿ ಇದೆ ಅಂತ ನಿಮ್ಗ ನಿಮ್ ಹೆಂಗಸರ್ಗ? ನನಗೆ ಸ್ವಾಮಿ. ಓಕೆ. ಕೋಪ ಅಷ್ಟು ಬೇಕು ಅಂತ ಅನ್ಸುತ್ತಾ ನಿಮ್ಗೆ? मैडम सपने स्किप नहीं, सिप करो. सिंपली विजिट kotakmf.com/MrSIP और सीखो SIP के साथ कैसे हो सकते हैं आपके सपने पूरे सिस्टमैटिकली. और आप? म्यूचुअल फंड निवेश बाजार जोखिमों के अधीन है. योजना से जुड़े सभी दस्तावेजों को ध्यान से पढ़ें. ಎಷ್ಟು ಜನ ಇದ್ದಾರೆ ಒಟ್ಟು? 5 ಜನ ಇದ್ದೀವಿ. ಅದರಲ್ಲಿ ತುಂಬಾ ಬೇಜಾರು, ನನ್ ಕಲಾಗಲ್ಲ, ಈ ಮನೇಲಿ ರಾಮಾಯಣ ಸುಮ್ಮನೆ ಯಾವಾಗ್ಲೂ ಇದೇ ಆಗತ್ತೆ ಅಂತ ಹೇಳೋರು ಯಾರು? ಇಲ್ಲ ಸ್ವಾಮಿ, ಅಂತ ಯಾರಿಲ್ಲ. ಅಲ್ಲಪ್ಪ, ಬೇಜಾರಾದಾಗ ಟೈಮ್ ಸರಿಯಾಗಿ ಅಡಿಗೆ ಮಾಡಿಲ್ಲ, ಯಾವುದೋ ಒಂದು ಬೇಜಾರಿಗೆ ಆ ರೀತಿ ಯಾರ ಬಾಯಲ್ಲಿ ಬರುತ್ತೆ? ಮಗ ಕೆಲ್ಸಕ್ಕೆ ಹೋಗ್ತಾನೆ, ಅವನ್ ಸ್ವಲ್ಪ ಟೈಮ್ ಸರಿಯಾಗಿ ಆಗಲ್ಲ. ಅದಕ್ಕೇನೆ. ಯಾಕೆಂದ್ರೆ ಮನೇಲಿ ಉತ್ತರ ವಾಯುವಿಗೆ ನೀವು ಸ್ಟೇರ್ ಕೇಸ್ ಹಾಕಿದ್ರೆ ನಿಮ್ಮ ಮನೇಲಿ ಪೂಜೆ ಮಾಡೋದಾಗ್ಲಿ, ಅಡಿಗೆ ಮಾಡಿ ಊಟ ಮಾಡೋದೇ ಆಗ್ಲಿ, ಮಲ್ಕೊಳ್ಳೋದೇ ಆಗ್ಲಿ, ಯಾವುದು ಟೈಮ್ ಸರಿಗೆ ಯಾವುದು ನಿಮ್ಮ ಮನೇಲಿ ನಡೆಯಲ್ಲ. ಹೌದು ಬುದ್ಧಿ. ಇದಕ್ಕೆ ಮನೆ ಕಟ್ಟಬೇಕಾ? ಯೋಚನೆ ಮಾಡಿ. ನಮ್ಮ ಮಗನಿಗೆ ನಿಮ್ಮ ಬಂಗ್ಲಿಗೆ CC ಕ್ಯಾಮ್ರಾ ಹಾಕಿರುತ್ತೆ ಏನಂದ್ಬಿಟ್ಟು. ಸರಿ ಆಯ್ತು, ನಾನು ಬಂದ ಮೇಲೆ ನಾನು ಹೇಳಿದ್ದನ್ನ ಏನಾರು ಮಾಡಿದ್ರ ಅಂದೆ. ಮಾಡಿದ್ವಿ ಬುದ್ಧಿ, ಯಾವಾಗಲೂ ಮಾಡಿದ್ವಿ. ಅದು ಫೋಟೋ ಒಂದ್ ತೆಗ್ಸ್ಬಿಟ್ಟು ನೀವು ಪೂಜೆ ಮಾಡಿ. ಅಲ್ಲ ಅದಾಯ್ತು, ಮನೆ ಆಲ್ಟ್ರೇಷನ್ ಮಾಡಿದ್ರ? ಸ್ಟೇರ್ ಕೇಸ್ ಬಗ್ಗೆ ಏನಾರು ಮಾಡಿದ್ರ? ಇಲ್ಲ ಬುದ್ಧಿ, ಸ್ಟೇರ್ ಕೇಸ್ ಬಗ್ಗೆ ನೀವೇನಿಲ್ಲ. ನೀವು ಅಲ್ಲ ಒಂದೇ ಸಲ ಹೇಳಕ್ಕೆ ಮನೆಯನ್ನ ಪದೇ ಪದೇ ಮಾಡ್ಬಿಟ್ಟು ಹೊಡಿಬಾರ್ದು ಅಂತ ಲೆಕ್ಕದಲ್ಲಿ ವೇಟಿಂಗ್ ಲಿಸ್ಟ್ ಹಾಕಿ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಒಂದೇ ಸಲ ತೆಗೆದುಬಿಡಿ, ಕಿಟಕಿ ಇಟ್ಬಿಡಿ, ಬಾಗಿಲು ಇಟ್ಬಿಡಿ ಅಂತ ಹೇಳೋದಲ್ಲ. ಮನೇನ ಹಂಗೆಲ್ಲ ಕಟ್ಟದ ಮನೇನ ಸಿಕ್ಕಾಬಿಟ್ಟೆ ಹೊಡಿಬಾರ್ದು. ಅದಕ್ಕೆ ನಾವು ಫಸ್ಟ್ ಆಪ್ಷನ್ ಏನ್ ಮಾಡ್ತೀವಿ ಅಂದ್ರೆ, ಫೋಟೋ ಇಟ್ಕೊಳ್ಳಿ, ದೀಪ ಉರಿಸಿ, ಚೇಂಜಸ್ ನೋಡ್ಕೊಳ್ಳಿ ಅಂತ ಒಂದೊಂದು ಸ್ಟೆಪ್ ಮಾಡ್ತೀವಿ. ನೀವು ಕೇಳ್ಬಿಟ್ಟು ಅರ್ಧ ಕೈ ಬಿಟ್ಬಿಡ್ತೀರಾ, ಆಮೇಲೆ ಕೇಳ್ತೀರಾ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಿರ್ತಕ್ಕಂಥ ವಿಷಯ ಇಷ್ಟೇ. ಮನೆಯನ್ನ ನಾವು ಪ್ರತಿಯೊಂದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮನೆಯನ್ನ ಕಟ್ಕೋಬೇಕು ಅಂತಕ್ಕಂಥ ಎಲ್ರಿಗೂ ಆಸೆ. ಕಟ್ಟಕ್ ಆಗ್ತಾ ಇಲ್ಲ ಪಾಪ. ಈಗ ನೀವು ಮನೆ ಕಟ್ಟಿದ್ರೆ ಅದು ರಿಪೇರಿ ಮಾಡಕ್ ಆಗಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಫಸ್ಟು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಯಾವ ರೀತಿ ಮುಂದುವರೆದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ, ಯೋಚನೆ ಮಾಡಬೇಡಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಅನ್ಕೋಬೇಡಿ. ಮುಂದೆ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಮನೆ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋದು ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಇಲ್ಲಿ ನಾವು ಒಂದನ್ನ ವಿಚಾರವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಏನಂತೆ ಅಂದ್ರೆ, ಆಧಾರವಾಗಿ ನಾವು ಬದುಕಕ್ಕೆ ಹೋಗ್ಬೇಕಮ್ಮ. ಯಾವುದೇ ಆಗಲಿ ಆಧಾರ ಬೇಕು. ಏನ್ ಹೇಳ್ತೀಯಾ? ಈಗ ನಾನು ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳಿದೇನೋ, ನಿಮ್ಮ ಮಗ ಹೇಗಿದ್ದಾನೆ, ನಿಮ್ಮ ಮಗಳು ಹೇಗಿದ್ದಾಳೆ, ನಿದ್ದೆ ಹೇಗೆ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಯಾವ ಭಾಗ ಏನಿದೆ ಅಂತ ಕೇಳ್ತೀನಿ. ಇದು ಆಧಾರ. ಸುಮ್ಮನೆ ಕೂತ್ಕೊಂಡು ಏನೋ ಹೇಳ್ಬಿಡಕ್ಕಾಗಲ್ಲ. ಆ ಆಧಾರ ಇಟ್ಕೊಂಡಾಗ ಮನೇಲಿ ಹೀಗೆ ಆಗತ್ತೆ ಅಂತ ಗೊತ್ತಾಗತ್ತೆ. ಈಗ ಅದನ್ನು ಏನು ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಹೇಳ್ಕೊಳ್ಬೋದು. ಇದು ಪ್ರತಿಯೊಂದಕ್ಕೂ ನಾವು ಬದುಕೋದಕ್ಕೆ, ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಆಧಾರ ಬೇಕು. ಹೌದಾ? ಈ ಆಧಾರ ಬೇಕು ಅಂದ್ರೆ, ಈಗ ನಾನು ಹೇಳಿದಂಥ ವಿಚಾರ ನಿನಗೆ ಎಷ್ಟು ಮಟ್ಟಕ್ಕೆ ಇದನ್ನು ತಿಳ್ಕೊಳಕ್ಕಾಗಿದೆ ಅಂದ್ರೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ನೆಮ್ಮದಿ, ಒಳ್ಳೆ ನಿದ್ದೆ, ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಕ್ಕಂತಹ ಬುದ್ಧಿ ನಮಗೆ ಬರಬೇಕು ಅಲ್ವಮ್ಮ? ಈಗ ನಮಗೆ ಒಳ್ಳೆ ಅಭ್ಯಾಸ, ಒಳ್ಳೆ ಬುದ್ಧಿ ಯಾವುದರಿಂದ ಸಿಗ್ಬೋದಮ್ಮ? ಅಭ್ಯಾಸಗಳು ಒಳ್ಳೇದು ಬರಬೇಕು ಮಕ್ಕಳಿಗೆ. ಒಳ್ಳೆ ಬುದ್ಧಿ ಬರಬೇಕು. ಯಾವುದರಿಂದ ಸಿಗ್ಬೋದು ಅಂತ ಇವತ್ತಿನ ಟ್ರೈನಿಂಗ್ ಪಾಯಿಂಟ್ ಅಲ್ಲಿ ಏನು ಹೇಳ್ಬೋದು? ಈ ಆಧುನಿಕ ಪ್ರಪಂಚದ ವಿಷಯದಲ್ಲಿ ಏನು ಹೇಳ್ಬೋದು? ಯಾವುದರಿಂದ ಬರುತ್ತೆ ಬುದ್ಧಿ? ಯಾವುದರಿಂದ ಒಳ್ಳೆ ಅಭ್ಯಾಸ ಬರುತ್ತೆ ಮಕ್ಕಳಿಗೆ ಅಂದ್ರೆ ಪ್ರಶ್ನೆಗೆ ಉತ್ತರ ಏನೋ ಹೇಳಕ್ಕಾಗತ್ತಾ? ನಾವೇನ್ಕೋತೀವಿ, ಓದೋದ್ರಿಂದ ಒಳ್ಳೆ ಬುದ್ಧಿ ಬರುತ್ತೆ, ಒಳ್ಳೆ ಅಭ್ಯಾಸ ಬರುತ್ತೆ. ನಿಜವಾಗ್ಲೂ ಓದೋರು ಬೆಳಗ್ಗೆ 10 ಗಂಟೆ ಆದರೂ ಕನ್ನಡಕ ತಕ್ಕೊಂಡು ನಿಧಾನ ಕಂಡುಬಿಡ್ತಾರೆ, ಯಾರಕ್ಕಾರು ಹುಟ್ಟದೆ ಭೂಮಿಯಲ್ಲಿ ಅಂತ. ಯಾಕೆಂದ್ರೆ ರಾತ್ರಿ ಎಲ್ಲ ಓದಿರ್ತಾರೆ, ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ. ಏನಕ್ಕಾರು ಈ ಭೂಮಿಯಲ್ಲಿ ಹುಡ್ತೆ ಅಂತ ಬೈಕಂಡೇ ಹೇಳೋದು. ಹೌದಾ? ಈಗ ಈ ವಿದ್ಯೆಯಲ್ಲಿ ಮನುಷ್ಯ ಹಿಂದಕ್ಕೆ ಹೋಗ್ತಾನೆ ಹೊರತು ಮುಂದಕ್ಕೆ ಬರಲ್ಲ. ಅಂದ್ರೆ ವೈಜ್ಞಾನಿಕವಾದ ಲೆಕ್ಕಾಚಾರಕ್ಕೆ ಬಂದ್ರು ಅವನ ಆರೋಗ್ಯ ಚೆನ್ನಾಗಿರ್ಬೇಕಾ, ವಿದ್ಯೆ ಚೆನ್ನಾಗಿರ್ಬೇಕಾ? ಆರೋಗ್ಯ. ಈಗ ನಾವು ನಿದ್ದೆಗೆಡಿಸಿ ಓದಿಸಿದ ಮೇಲೆ ಆರೋಗ್ಯ ಚೆನ್ನಾಗಿರುತ್ತಾ? ಹಂಗಿದ್ರೆ ತಪ್ಪು ಯಾರ್ದು? ನಮ್ದೇ ಅಲ್ಲ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಸರಿ, ಓದಿಸಿ. ಓದೋ ಮಕ್ಕಳು ಚೆನ್ನಾಗಿ 98 ತೆಗಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತೀರ. ಇನ್ನು ಸ್ಕೂಲಲ್ಲೂ ಹೇಳಿರ್ತಾರೆ, ಅಲ್ಲೂ ಒತ್ತಡ ಇಲ್ಲೂ ಒತ್ತಡ, 98 ಬರಲೇಬೇಕು. ಈಗ ಮಗು ನಿದ್ದೆಗೆಡ್ಬೇಕಾ ಬೇಡ?
ಈಗ ನಿದ್ದೆಗೆಟ್ಟೋ ಮಕ್ಕಳು ಒಂದು ಸ್ಟ್ಯಾಂಡರ್ಡ್ಗೆ ಹೋಗಿ ಎಜುಕೇಷನ್ ಸಕ್ಸಸ್ ಅಂತ ಇಟ್ಕೊಳ್ಳೋಣ, ಆಮೇಲೆ ತಿರುಗಿ ಬೀಳ್ತಾರೆ ಈ ಕಡೆಗೆ ಅಪ್ಪ ಅಮ್ಮನ ಮೇಲೆ. ನಿಮ್ಮ ಮಾತು ಕೇಳಿ ನಾವು ಹಾಳಾದೋ, ನಾನು ಏನೋ ಓದಬೇಕು ಅಂತಿದ್ದೆ, ನೀವು ತೊಗೊಂಡೋಗಿ ನನಗೆ ಅದಕ್ಕೆ ಹಾಕ್ಬಿಟ್ರಿ, ನನಗೆ ಅದು ಇಷ್ಟ ಇರಲಿಲ್ಲ, ಈಗ ನಾನು ಏನು ಮಾಡಲಿ, ದುಡ್ಡು ಕೊಡಿ ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಕೆಲಸ ಕೊಡಿಸಿ, ಇಲ್ಲ ರೂಮಲ್ಲಿ ಬಾಗಿಲು ಹಾಕೋ ಮಲ್ಕೋತೀನಿ. ಇದಾ ಓದೋದು? ಇದಾ ಎಜುಕೇಷನ್ ಬೇಕಾಗಿರೋದು? ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದೀರಲ್ರಿ. ಮಕ್ಕಳ ಅಭ್ಯಾಸ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಊಟದಲ್ಲಿ ಅಭ್ಯಾಸ ಬರೋದು. ಯಾವ್ದ್ರಿಂದ? ಊಟದಿಂದ ಅಭ್ಯಾಸ ಬರುತ್ತೆ ಹೊರತು ಎಜುಕೇಷನ್ ಇಂದ ಅಭ್ಯಾಸ ಬರಲ್ಲ. ಮಕ್ಕಳಿಗೆ ನಾವು ಒಳ್ಳೆ ಅಭ್ಯಾಸ ಕಲಿಸ್ಬೇಕು ಅಂದ್ರೆ ಹೆಂಗ್ ಕಲಿಸ್ತೀರಾ ನೀವು? ತಗೊಂಡೋಗಿ ಇನ್ನು ಕೊನೆ ಲಾಸ್ಟ್ ಬೆಂಚ್ ಒಂದಿದೆ, ಯಾವುದು? ಹಾಸ್ಟೆಲ್ಗೆ ಹಾಕ್ಬಿಡೋದು. ಏನು ಕಾಟ ತಡೆಯೋಕ್ಕಾಗಲ್ಲ, ತಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ, ಮುಗಿದೋಯ್ತು ಕತೆ. ಅವನು ಯಾರೋ ಇವ್ರು ಯಾರೋ ಅಲ್ವಾ? ಅಂದ್ರೆ ಕುಟುಂಬ ಹೊಡಿತು. ಮಕ್ಕಳು ನಿಮ್ಗೆ ಸಾಕಾಗ್ಲಿಲ್ಲ, ಮಕ್ಕಳು ಕೇಳಿ ಕೊಡಕ್ಕಾಗ್ಲಿಲ್ಲ, ತಗೊಂಡೋಗಿ ತಳ್ಬಿಟ್ರಿ ಅಲ್ಲಿಗೆ. ಆಮೇಲೆ ನಿಮ್ಮ ಮಾತಾಗ ಕೇಳ್ತಾನ ಅವನು. ಬೆಳೆಯೋದು ಯಾರ ಜೊತೆ? ಫ್ರೆಂಡ್ ಜೊತೆ. ಅವ್ನಿಗೆ ಫ್ರೆಂಡೇ ಬೇಕಾಗಿರೋದು. ಅಪ್ಪ ಅಮ್ಮನ ಕಟ್ಕೊಂಡು ಅವನಿಗೇನು ಮಾಡಿ? ಯಾಕೆ ನಿಮ್ಮ ಪ್ರೀತಿ ಸಿಕ್ಕೇ ಇಲ್ಲ ಅವ್ರಿಗೆ. ಈ ರೀತಿಯಾಗಿ ಹಾಸ್ಟೆಲಲ್ಲಿ ಬೆಳೆಸೋದು, ಪಿ ಜಿಯಲ್ಲಿ ಬೆಳೆಸೋದು, ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮಕ್ಕಳನ್ನ ಎಷ್ಟರ ಮಟ್ಟ ಮಕ್ಕಳು ಓದು ಒಂದೇ ಅನ್ನೋದಕ್ಕೋಸ್ಕರ ಇಷ್ಟೊಂದು ಸರ್ಕಸ್ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋದಾದ್ರೆ ನಿಮಗೆ ಸುಖ ಸಿಕ್ಕಿದೆಯಾ? ಅವ್ರಿಗೆ ಸುಖ ಸಿಕ್ಕಿದೆಯಾ? ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಮಾಡೋಕ್ಕಾಗಿದೆಯಾ? ಪ್ರತಿಯೊಬ್ಬರು ಆಧಾರವಾಗಿ ಇಟ್ಟುಕೊಂಡು ಮಕ್ಕಳನ್ನು ಬೆಳೆಸಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮದ ಉದ್ದೇಶ. ಏನು ಅಂದರೆ ಆರೋಗ್ಯವನ್ನು ಕೊಡುವುದಕ್ಕೆ ನಿಮಗೆ ಯಾವುದೇ ಜಾಗದಲ್ಲಿ ಇಲ್ಲ, ನಿಮ್ಮಿಂದನೂ ಆಗಲ್ಲ. ಕಾರಣ ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥದ್ದು ಇವತ್ತೊಂದು ನಡೆದಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕಷ್ಟು ಪ್ರಾಧಾನ್ಯತೆ ಆರೋಗ್ಯಕ್ಕೆ ನಾವು ತಪ್ತಾ ಇದ್ದೀವಿ ಅಂತಂದರೆ, ಬಾಯಲ್ಲಿ ಚಪಾತಿನೋ ಅನ್ನದ ಹಗಳೋ ಬಾತೋ ಏನೋ ಬಾಯಲ್ಲಿ ಹಾಕ್ತೀವಮ್ಮ, ಓಕೆ? ಹಾಕಿದ್ದು ಅಲ್ಲಿಗೆ ಯಾವ ಸಿಗುತ್ತೋ ಅದು ಮಾತ್ರ ಅಗ್ದಿರ್ತೀವಿ, ಅಲ್ಲಿಗೆ ಎಷ್ಟು ಸಿಕ್ಕುತ್ತೋ ಅದನ್ನು ಮಾತ್ರ ಅಗ್ದಿರ್ತೀವಿ, ಇನ್ನು ಮಿಕ್ಕುತ್ತವ್ರ ಜೊತೆ ನುಂಗ್ಬಿಡ್ತೀವಿ. ಹೌದಾ? ಅದೇ ಕಾರಣಮ್ಮ ಶರೀರದಿಂದ ಈಚೆ ಬರಲ್ಲ. ನಾವು ಬಾಯಲ್ಲಿ ಹಾಕಿದ್ದನ್ನೆಲ್ಲ ಪೂರ್ತಿ ಯಾರು ಅಗಿಯೋಕ್ಕಾಗಲ್ಲ, ಗೊತ್ತಿಲ್ಲ. ಅರ್ಧಂಬರ್ಧ ಅಗ್ದಿರ್ತೀವಿ, ಉಳ್ಕೆ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ. ಅದು ಹೆಂಗೆ ಕರಗೋದು? ಅದು ಅಲ್ಲೇ ಉಳ್ಕೊಳ್ಳುತ್ತೆ. ನೀವು ಏನು ಅಗದಿದ್ರಿ ಅದು ಹೊರಗೆ ಬರುತ್ತೆ, ಏನು ಅಗದಿಲ್ಲ ಅದಲ್ಲೇ ಉಳ್ಕೊಳ್ಳುತ್ತೆ. ಈಗ ಅದ್ರ ಕೆಲಸ ಏನು? ಮೇಲ್ಮುಖವಾಗಿ ಏರುತ್ತೆ. ಕಣ್ಣು ಡ್ಯಾಮೇಜು, ಮೂಗು ಡ್ಯಾಮೇಜು, ಗಂಟ್ಲು ಡ್ಯಾಮೇಜು, ಕಿವಿ ಡ್ಯಾಮೇಜು, ಕೊನೆಗೆ ಮೆದುಳು ಡ್ಯಾಮೇಜು. ಈಗ ನಾವು ಮಾಡ್ತಾ ಇರೋ ಊಟದಲ್ಲೇ ಇಷ್ಟು ಅಧ್ವಾನ ಅಂತ ಗೊತ್ತಾಯ್ತಲ್ಲ. ಈಗ ಹಾಸ್ಟೆಲ್ ಗೊತ್ತಾಯ್ತು ಕಂಡೀಷನ್ನು. ಒಳ್ಳೆ ಹಾಸ್ಟೆಲ್ ಅಂತಿರಲ್ಲ, ಊಟ ಮಾಡೋದು ಗೊತ್ತಾ? ಅಲ್ಲಿ ಹೇಳ್ಕೊಡ್ತಾರಾ? ಸಾಧ್ಯನೇ ಇಲ್ಲ. ಮಂತ್ರ ಹೇಳ್ಕೊಡ್ಬೋದು, ಮಂತ್ರ ಹೇಳಿದ ತಕ್ಷಣ ಒಳ್ಳೇದಾಗಲ್ಲ. ಊಟ ಮಾಡುವ ಕ್ರಮ, ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿಯಲ್ಲಿ ಸರಿಯುವಂಥ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೇಕಾದ್ರೆ ನೀವು ಬೆಳೆಸ್ಬೋದೇ ವಿನಃ ಆಧಾರವಿಲ್ಲದ ಜೀವನವನ್ನು ನಾವು ಬದುಕಿ ಮಕ್ಕಳು ಓದಿಸಿದ ತಕ್ಷಣ ಸರಿ ಹೋಗ್ತಾರೆ ಅಂತ ನೀವು ಅಂದ್ಕೊಂಡು ಅದರಿಂದ ಬಿದ್ದು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಮಕ್ಕಳ ಆರೋಗ್ಯನೂ ಹಾಳು ಮಾಡಿಕೊಂಡು ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೋಗೋದು, ಅರ್ಕೆ ಕಟ್ಕೊಳ್ಳೋದು, ಮರಿ ಕೊರಿಗೂ ಎಲ್ಲ ತಗೊಂಡು ಕುಯ್ಯೋದು ದೇವ್ರ ಹತ್ರ, ಇದೆಲ್ಲ ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಜ್ಞಾನವಂತರಾಗಬೇಕು ಅಂದರೆ ನಿಮ್ಮ ಮನೆ ಯಾವ ಕಾರಣಕ್ಕೂ ಆ ರೀತಿಯಲ್ಲಿದ್ದಾಗ ಗಂಡ ಹೆಂಡತಿನ ತೃಪ್ತಿಯ ಕರ್ಕೊಂಡು ಹೋಗೋದಕ್ಕೆ ಎರಡೂ ಬಾಗಿಲುಗಳು ಎಲ್ಲಿರುತ್ತೆ ಅದು ದೈವದತ್ತವಾದ ಮನೆ ಆಗಿರುತ್ತೆ. ಯಾರೇ ಆಗಲಿ ದಯವಿಟ್ಟು ನೋಡ್ಕೊಳ್ಳಿ, ಆ ಮನೆಯಲ್ಲಿ ಎರಡು ಬಾಗಿಲು ಇಡೋದಕ್ಕಾಗಿದೆಯಾ, ಗೊತ್ತಾಗಿದೆಯಾ? ಹೇಳ್ತಾನೆ ಇರ್ತೀನಿ ನಾನು. ಅದನ್ನು ಬಿಟ್ಟು ನೀವು ದೇವರಿದ್ದಾನೆ ಮನೆಯಲ್ಲಿ ಅಂತ ಮುಂದ್ಗಡೆ ಶಿವಕೃಪಾ, ಓಂ ಕೃಪಾ, ಆಹಾ ದೇವ್ರ ಹೆಸರೇ ಹಾಕಿದ್ದೆ, ಮನೆ ಒಳಗೆ ಕಿತ್ತಾಡ್ತಿರ್ತಾರೆ. ಇದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಮನೆಯನ್ನು ದೇವ್ರ ಮನೆ ಮಾಡೋದಕ್ಕೆ ನಿಮ್ಗೆ ಗೊತ್ತಿದ್ರೆ ನೀವು ಬೋರ್ಡ್ ಹಾಕಬೇಕಾಗಿಲ್ಲ. ಮನೆ ಪೂರ್ತಿ ಯಾವ ಕಡೆಗೂ ತಿರ್ಕೊಂಡ್ಬಿಟ್ಟಿರ್ತದೆ, ಮುಂದ್ಗಡೆ ಮಾತ್ರ ದೇವರ ನಿಲಯ, ಶ್ರೀನಿವಾಸ ನಿಲಯ, ಗಣಪತಿ ನಿಲಯ ಅಂತ ಹಾಕೊಂಡ್ಬಿಟ್ರೆ ಹೆಂಗಾಗತ್ತಿದು? ಇದೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ? ಆಧಾರವಿಲ್ಲದ ಬದುಕು ನಮ್ಮನ್ನು ಹಾಳು ಮಾಡ್ತಾ ಇದೆ. ಇದು ದೇವ್ರ ಶಾಪ ಅಲ್ಲ ಅಂತ ತಿಳ್ಕೊಂಡು